ಎಲ್ಲರಿಗೂ ಇದೊಂದು ಸುವರ್ಣಾವಕಾಶ. ಮರ್ಮದ ಬಗ್ಗೆ ವಿವರವಾಗಿ ಕಲಿಬೇಕಂತಂದ್ರೆ ಹ್ಮ್ ಒಳ್ಳೆಯ ಅವಕಾಶ. ಆಯುರ್ವೇದದಲ್ಲಿ ಮರ್ಮದ ಬಗ್ಗೆ ಏನೇನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿವರವಾಗಿ ನಾವು ಇವತ್ತು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮರ್ಮ ಮರ್ಮ ಅಂದ್ರೆ ಆಯುರ್ವೇದದಲ್ಲಿ ಇದೊಂದು ವಿಶೇಷವಾದಂತಹ ಒಂದು ಆ ಉಲ್ಲೇಖ ಇದೆ. ಆಯುರ್ವೇದದಲ್ಲಿ ದೇಹದ ಶರೀರ ಶಾಸ್ತ್ರ ಅಂದ್ರೆ ಅನಾಟಮಿ ಅಂಡ್ ಶರೀರ ಕ್ರಿಯಾ ಫಿಸಿಯಾಲಜಿ ಎರಡನ್ನೂ ಅತ್ಯಂತ ಸೂಕ್ಷ್ಮವಾಗಿ ವಿವರಿಸಲಾಗಿದೆ. ಅವುಗಳಲ್ಲಿ ಮರ್ಮ ಕುರಿತು ವಿಶೇಷವಾಗಿ ವಿವರಿಸಲಾಗಿದೆ. ಮರ್ಮದ ವಿವರಣೆ ಚರಕ, ಸುಶ್ರುತ ಸಂಹಿತೆಗಳಲ್ಲಿ ಮತ್ತು ಅಷ್ಟಾಂಗ ಹೃದಯ, ವಾಗ್ಭಟ ಹಾಗೂ ವೇದಗಳಲ್ಲಿ ದೊರೆಯುತ್ತದೆ. ಚರಕ ಸಂಹಿತೆಯ ತ್ರಿಮರ್ಮೀಯ ಅಧ್ಯಾಯದಲ್ಲಿ ಹೃದಯ, ಬಸ್ತಿ ಮತ್ತು ಶರೀರ ಎಂಬ 3 ಪ್ರಮುಖ ಮರ್ಮಗಳಿಗೆ ಸಂಬಂಧಿಸಿದ ರೋಗಗಳು ಹಾಗೂ ಅವುಗಳ ಚಿಕಿತ್ಸೆಯನ್ನು ವಿವರಿಸಲಾಗಿದೆ. ಸುಶ್ರುತ ಸಂಹಿತೆಯಲ್ಲಿ ವಿಶೇಷವಾಗಿ ಶಲ್ಯ ಮತ್ತು ಶಾಲಾಕ್ಯ ತಂತ್ರದ ದೃಷ್ಟಿಯಿಂದ ಶರೀರ ಸ್ಥಾನದಲ್ಲಿ ಮರ್ಮಗಳ ಸ್ವರೂಪ, ಸ್ಥಾನ ಮತ್ತು ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಇನ್ನು ಮರ್ಮ ಶಬ್ದ ಕಲ್ಪದ್ರುಮದ ಪ್ರಕಾರ ಅಂದ್ರೆ ಯಾವ ರೀತಿ ಉತ್ಪತ್ತಿ ಆಯ್ತು, ಮರ್ಮ ಅಂದ್ರೆ ಏನು? ಮೃ ಅಂದ್ರೆ ಮೃದು ಧಾತುವಿನಿಂದ ಮರ್ಮ ಎಂಬ ಪದ ಉಗಮಿಸಿದೆ. ಮೃ ಎಂದರೆ ಮರಣ ಎಂದು ಅರ್ಥ. ಇನ್ನೊಂದು ವಿವರಣೆಯ ಪ್ರಕಾರ ಮರ್ಮ ಎಂದರೆ ಜೀವಸ್ಥಾನ ಹಾಗೂ ಸಂಧಿ ಅಮರಕೋಶದ ಮತ್ತು ಮೃ ಪ್ಲಸ್ ಪ್ರಾಣಯತೆ ಎಂಬ ರೂಪಗಳಿಂದ ಮರ್ಮದ ಪದ ಬಂದಿದೆ. ಇದರ ಅರ್ಥ ಮರಣಕ್ಕೆ ಕಾರಣವಾಗುವ ಸ್ಥಳ ಅಂತ ಹೇಳ್ತಾರೆ. ಆದ್ದರಿಂದ ಮರ್ಮಕ್ಕೆ ಪೆಟ್ಟಾದರೆ ಮರಣ ಸಂಭವಿಸಬಹುದು. ಸುಶ್ರುತರು ಮರ್ಮಕ್ಕೆ ಶಲ್ಯತಂತ್ರದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ನೀಡಿದ್ದಾರೆ. ಶಲ್ಯತಂತ್ರದ ಅರ್ಧ ಭಾಗವೇ ಮರ್ಮಶಾಸ್ತ್ರಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ. ಇನ್ನು ಇದರ ಡೆಫಿನೇಷನ್ ಏನಿದೆಪ್ಪ ಅಂತಂದ್ರೆ, ವ್ಯಾಖ್ಯಾನ: ಮಾಂಸ, ಶಿರ, ಸ್ನಾಯು, ಅಸ್ಥಿ ಮತ್ತು ಸಂಧಿ ಎಂಬ 5 ರಚನೆಗಳು ಒಂದೇ ಸ್ಥಳದಲ್ಲಿ ಸೇರುವ ಸ್ಥಳವನ್ನು ಮರ್ಮ ಎಂದು ಕರೆಯುತ್ತಾರೆ. ನೋಡ್ರಿ, ಅಂದ್ರೆ ಮಾಂಸಖಂಡಗಳು, ಶಿರ, ಸ್ನಾಯು, ಅಸ್ಥಿ ಮತ್ತು ಸಂಧಿ ಈ 5 ಸೇರುವಂತಹ ಜಾಗವನ್ನ ನಾವು ಮರ್ಮಸ್ಥಾನ ಅಂತ ಕರಿತೀವಿ. ಈ ಮರ್ಮಗಳಲ್ಲಿ ಪ್ರಾಣಶಕ್ತಿ ನೆಲೆಸಿರುತ್ತದೆ. ಆದ್ದರಿಂದ ಮರ್ಮಕ್ಕೆ ಪೆಟ್ಟಾದರೆ ಶಬ್ದ, ಸ್ಪರ್ಶ, ರೂಪ, ರಸ ಇತ್ಯಾದಿ ಇಂದ್ರಿಯ ಜ್ಞಾನಗಳು ನಾಶವಾಗಬಹುದು ಹಾಗೂ ಮನಸ್ಸು ಮತ್ತು ಬುದ್ಧಿಯ ಕಾರ್ಯಗಳಲ್ಲಿ ವ್ಯತ್ಯಯ ಉಂಟಾಗಬಹುದು. ಕೆಲವು ಆಚಾರ್ಯರ ಅಭಿಪ್ರಾಯದಂತೆ ಮರ್ಮಕ್ಕೆ ಗಾಯವಾದಾಗ ಭ್ರಮೆ, ಪ್ರಲಾಪ, ಪತನ, ಪ್ರಮೋಹ ಮುಂತಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಪ್ರಮುಖ ಸೂತ್ರಗಳ ಅರ್ಥ: ಮಾಂಸ, ಶಿರ, ಸ್ನಾಯು, ಅಸ್ಥಿ ಹಾಗೂ ಸಂಧಿ ಸೇರುವ ಸ್ಥಳವೇ ಮರ್ಮ. ಆ ಸ್ಥಳದಲ್ಲಿ ಪ್ರಾಣ ನೆಲೆಸಿರುತ್ತದೆ. ಆದ್ದರಿಂದ ಮರ್ಮಕ್ಕೆ ಗಾಯವಾದರೆ ಪ್ರಾಣಕ್ಕೆ ಹಾನಿಯಾಗುತ್ತದೆ ಎಂದು ಹೇಳ್ತಾರೆ. ಮರ್ಮದಲ್ಲಿ ಪ್ರಾಣಶಕ್ತಿ ವಾಸಿಸಿರುತ್ತದೆ. ಮರ್ಮದ ಮೇಲೆ ಅಧಿಕ ಒತ್ತಡ ಅಥವಾ ಕಂಪನ ಉಂಟಾದರೆ ನೋವು ಉಂಟಾಗುತ್ತದೆ. ಚೇತನೆಯ ಪ್ರಮುಖ ಸ್ಥಾನ ಮರ್ಮವಾಗಿದೆ. ಆದ್ದರಿಂದ ಮರ್ಮಕ್ಕೆ ಉಂಟಾಗುವ ಗಾಯವು ದೇಹದ ಇತರ ಭಾಗಗಳಿಗೆ ಹೆಚ್ಚು ನೋವನ್ನು ಉಂಟು ಮಾಡುತ್ತದೆ. ಮರ್ಮದ ಗಾಯದ ಸಾಮಾನ್ಯ ಲಕ್ಷಣಗಳು: ಜನರಲ್ ಸಿಂಪ್ಟಮ್ಸ್ ಆಫ್ ಮರ್ಮ ಇಂಜುರಿ ಆದಾಗ ಏನೇನು ಸಮಸ್ಯೆಗಳು ಬರ್ತಾವು ಅಂತ ಹೇಳ್ಬಿಟ್ಟು: ಭ್ರಮೆ ಅಂದ್ರೆ ತಲೆ ಸುತ್ತುವಂಥದ್ದು, ಪ್ರಲಾಪ ಅಸಂಬದ್ಧ ಮಾತು, ಪತನ ಬೀಳುವುದು, ಪ್ರಮೋಹ ಚಿತ್ತನಾಶ ಪ್ರಜ್ಞಾಹೀನತೆ ಆಗುವಂಥದ್ದು, ಆಮೇಲೆ ವಿಚೇಷ್ಟನ ದೇಹದ ಸ್ಪಂದನಗಳು ನಿಲ್ಲುವುದು, ಸಂಲಯನ ಅಂದ್ರೆ ಮರುಗಟ್ಟುವಂಥದ್ದು, ಜೋಮ್ ಹಿಡಿಯುವಂಥದ್ದು, ಉಷ್ಣತೆ ದೇಹದ ಉಷ್ಣಾಂಶ ಹೆಚ್ಚಾಗುವುದು, ಮೂರ್ಛೆ ಪ್ರಜ್ಞೆ ತಪ್ಪುವುದು, ಊರ್ಧ್ವವಾತ ಅಂದ್ರೆ ಮೇಲ್ಗಡೆ ದೇಹಗಳು ಬರುವಂತದ್ದು, ವಾತ ಕೃತಾಶ್ಚ
ತೀವ್ರ ರುಜ ಅಂದ್ರೆ ವಾತದಿಂದ ಉಂಟಾಗುವ ತೀವ್ರವಾದಂತಹ ನೋವು. ರಕ್ತಸ್ರಾವದ ವೇಳೆ ಹೊರಬರುವ ರಕ್ತವು ನೀರಿನಂತೆ ತೊಳೆದ ಮಾಂಸದ ಬಣ್ಣದಂತಿರುತ್ತದೆ. ಇಂದ್ರಿಯಗಳ ಗ್ರಹಣ ಶಕ್ತಿ ಕುಂಠಿತವಾಗಿರುತ್ತದೆ. ಮರ್ಮದ ಸಂಯೋಜನೆ ಅಂದ್ರೆ ಕಂಪೋಸಿಷನ್ ಆಫ್ ಮರ್ಮ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಮರ್ಮವು ಸೋಮ, ಮಾರುತ, ತೇಜಸ್, ಸತ್ವ, ರಜಸ್, ತಮಸ್ ಮತ್ತು ಭೂತಾತ್ಮಗಳ ಆಶ್ರಯ ಸ್ಥಾನವಾಗಿದೆ. ಆದ್ದರಿಂದ ಮರ್ಮಕ್ಕೆ ತೀವ್ರ ಗಾಯವಾದರೆ ವ್ಯಕ್ತಿಯ ಜೀವ ಉಳಿಯುವುದು ಕಷ್ಟ. ಮರ್ಮದ ವಿಧಗಳು ಅಂದ್ರೆ ಎಷ್ಟು ಟೈಪ್ಸ್ ಇದಾವು ಮರ್ಮಗಳು. ಆಚಾರ್ಯ ಚರಕರು ಒಟ್ಟು 107 ಮರ್ಮಗಳನ್ನು ಹೇಳಿದ್ದಾರೆ, ವಿವರಿಸಿದ್ದಾರೆ. ಅವುಗಳಲ್ಲಿ 3 ಮರ್ಮಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಸ್ಕಂದ ಅಂದ್ರೆ ದೇಹದ ಮಧ್ಯಭಾಗದಲ್ಲಿರುವ ಮರ್ಮಗಳು. ಶಾಖ ಕೈ ಕಾಲುಗಳಲ್ಲಿರುವ ಮರ್ಮಗಳಿಗಿಂತ ಹೆಚ್ಚು ಪ್ರಮುಖವಾಗಿದೆ. ಅವುಗಳಲ್ಲಿ ವಿಶೇಷವಾಗಿ ಮಹತ್ವ ಪಡೆದಿರುವ 3 ಮರ್ಮಗಳಂದ್ರೆ ಶಿರ ಮರ್ಮ, ಹೃದಯ ಮರ್ಮ, ಬಸ್ತಿ ಮರ್ಮ ಮತ್ತು ಹೃದಯ ಮರ್ಮ. ಚಕ್ರದ ಎಲ್ಲಾ ಅರೆಗಳು ಕೇಂದ್ರದೊಂದಿಗೆ ಸಂಪರ್ಕ ಹೊಂದಿರುವಂತೆ ಹೃದಯವು ದಶಧಮನಿಗಳು, ಪ್ರಾಣ ಮತ್ತು ಅಪಾನವಾಯು, ಮನಸ್ಸು, ಬುದ್ಧಿ, ಚೇತನ ಹಾಗೂ ಮಹಾಭೂತಗಳ ಕೇಂದ್ರವಾಗಿದೆ. ಹೃದಯ ಮರ್ಮಕ್ಕೆ ಗಾಯವಾದಾಗ ಕಾಣುವ ಲಕ್ಷಣಗಳು ಅಂದ್ರೆ, ಒಂದ್ ವೇಳೆ ಹೃದಯ ಮರ್ಮಕ್ಕೆ ಏನಾದ್ರೂ ಆಘಾತ ಆಯ್ತಪ್ಪ ಅಂತಂದ್ರೆ ಕೆಮ್ಮು, ಉಸಿರಾಟದ ತೊಂದರೆ, ದೇಹ ಬಲ ಕುಗ್ಗುವುದು, ಕಂಠಶೋಷ ಅಂದ್ರೆ ಗಂಟಲು ಒಣಗುವುದು, ಕ್ಲೋಮ ಅಪಕರ್ಷಣ ಎಳೆಯುವಂತಿರುವ ನೋವು, ಜಿಹ್ವಾ ನಿರ್ಗಮನ ನಾಲಿಗೆ ಹೊರಬರುವುದು, ಮುಖ ಹಾಗೂ ತಾಲು ಶೋಷ ಬಾಯಿ ಮತ್ತು ತಾಲು ಒಣಗುವುದು, ಅಪಸ್ಮಾರ ಮೂರ್ಛೆ ರೋಗ, ಉನ್ಮಾದ ಮಾನಸಿಕ ಅಸ್ವಸ್ಥತೆ, ಉನ್ಮಾದ ನೋಡ್ರಿ ಮಾನಸಿಕ ರೋಗ ಬರುವಂತದ್ದು, ಚಿತ್ತನಾಶ ಪ್ರಜ್ಞಾಹೀನತೆ ಆಗುವಂತದ್ದು. ಇನ್ನ ಚಿಕಿತ್ಸೆ ಅದಕ್ಕೆ ಹಂಗ ಆತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು? ಒಂದ್ ವೇಳೆ ನಾವು ಈಗ ಮರ್ಮ ಮಾಡ್ತೀವಿ, ಆ ತರ ಏನಾದ್ರೂ ತೊಂದರೆಗಳು ಬಂದ್ರೆ ಏನ್ ಮಾಡ್ಬೇಕು? ಸಮಸ್ಯೆ ಬರುತ್ತಲ್ಲ ಅವಾಗ ಇವೆಲ್ಲ ಸಮಸ್ಯೆಗಳು. ಹೃದಯ ಮರ್ಮಕ್ಕೆ ಗಾಯವಾದಲ್ಲಿ ಹೃದ್ರೋಗ ಚಿಕಿತ್ಸೆಯನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ. ಇನ್ನ ಶಿರಾಮರ್ಮ ಸೂರ್ಯನೊಂದಿಗೆ ಸೂರ್ಯ ಕಿರಣಗಳು ಇರುವಂತೆ. ಶಿರ ಪ್ರದೇಶದಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಪ್ರಾಣವಾಹ ಸ್ರೋತಸ್ಸುಗಳು ಇರುತ್ತವೆ. ಶಿರಾಮರ್ಮಕ್ಕೆ ಗಾಯವಾದಾಗ ಕಾಣುವ ಲಕ್ಷಣಗಳು ಅಂದ್ರೆ ನೋಡ್ರಿ, ತಲೆಗೆ ಏನಾದ್ರೂ ಪೆಟ್ಟಾದಾಗ ಏನಾಗ್ತದೆ ಹೇಳ್ರಿ? ಮಣ್ಯಾಸ್ತಂಭ ಅಂದ್ರೆ ಕುತ್ತಿಗೆ ಹಿಡಿಯುವಂತದ್ದು, ಅಂದ್ರೆ ಅಳಗಾಡ್ಸಕ್ಲೆ ಬರದೇ ಇರುವಂತದ್ದು. ಅರ್ಧಿತ ಮುಖದ ಒಂದು ಭಾಗದ ಪಾರ್ಶ್ವವಾಯು ಅಂದ್ರೆ ಮುಖ ಹಿಂಗ್ ಯಾಶಿ ಆಗುತ್ತಲ್ಲ, ಅಂತ ಒಂದು ಸಮಸ್ಯೆ ಬರುತ್ತೆ. ಇನ್ನ ಚಕ್ಷು ವಿಭ್ರಮ ಕಣ್ಣುಗಳು ಅಸ್ಥಿರತೆ ಅಂದ್ರೆ ಚಲನವಲನೆ ಜಾಸ್ತಿ ಆಗುತ್ತೆ. ಮೋಹ ಪ್ರಜ್ಞೆ ತಪ್ಪುವುದು, ಉದ್ವೇಷನ ಚೇಷ್ಟಾನಾಶ ಅಂದ್ರೆ ಚಲನಶಕ್ತಿ ನಷ್ಟ ಆಗುವಂಥದ್ದು, ಕೆಮ್ಮು, ಶ್ವಾಸಾನುಗ್ರಹ, ಉಸಿರಾಟದ ತೊಂದರೆ, ಮೂಕತೆ ಮಾತನಾಡಲಾಗದ ಸ್ಥಿತಿ ಅಂತ ಇರುವಂತದ್ದು, ಗದ್ಗದತ್ವ ಅಂದ್ರೆ ತೊದಲು ಮಾತು, ಅಕ್ಷಿ ನಿಮಿಲನ ಕಣ್ಣುಗಳು ಮುಚ್ಚಿಕೊಳ್ಳುವುದು, ಗಂಡ ಸ್ಪಂದನ ಅಂದ್ರೆ ಕೆನ್ನೆ ಭಾಗದ ಸ್ಪಂದನ ಅಂದ್ರೆ, ಆಮೇಲೆ ಜೃಂಬೆ ಆಕಳಿಕೆ, ಲಾಲಾಸ್ರಾವ ಅಂದ್ರೆ ಅತಿಯಾದ ಜೊಲ್ಲು ಹೊರಗಡೆ ಬರುವಂತದ್ದು. ಇನ್ನ ಸ್ವರ ಹಾನಿ ಧ್ವನಿ ಕಳೆದುಕೊಳ್ಳುವಂತದ್ದು ನೋಡ್ರಿ. ಆಮೇಲೆ ವದನ ಜೀವಹತ್ವ ಮುಖ ವಿಕಾರ, ಬಾಯಿ ವಾಲುವುದು ಅಂದ್ರೆ ಮುಖ ವಿಕಾರ ಆಗುವಂತದ್ದು. ಇಂಥವೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಶಿರ ಮರ್ಮಕ್ಕೆ ಏನಾದ್ರೂ ತೊಂದರೆ ಆಯ್ತಪ್ಪ ಅಂತಂದ್ರೆ ಈ ರೀತಿ ಎಲ್ಲಾ ಸಮಸ್ಯೆಗಳು ಬರ್ತಾವೆ. ಇನ್ನು ಅದಕ್ಕೆ ಏನ್ ಚಿಕಿತ್ಸೆ ಏನ್ ಮಾಡ್ಬೋದು ಅಂತಾರ? ಒಂದ್ ವೇಳೆ ಹಂಗೆ ಅಂತ ಸಮಸ್ಯೆ ಬಂದಾಗ ಅಭ್ಯಂಗ ಮಾಡ್ಬೇಕು, ಸ್ವೇದನ ಮಾಡ್ಬೇಕು, ಉಷ್ಣ ಉಪನಾಹ ಅಂತಂದ್ರೆ ಬಿಸಿ ಶಾಖವನ್ನು ಕೊಡುವಂತದ್ದು, ಅಭ್ಯಂತರ ಸ್ನೇಹಪಾನ ಅಂದ್ರೆ ಆಯಿಲ್ ನಾವು ತುಪ್ಪವನ್ನಾಗ್ಲಿ ಎಣ್ಣೆಯನ್ನಾಗ್ಲಿ ಅಭ್ಯಂತರವಾಗಿ ಸ್ನೇಹನವನ್ನ ಕೊಡುವಂತದ್ದು. ನಶ್ಯಕರ್ಮ ಅಂತ ಕರಿತೀವಿ, ಮೂಗಿನಲ್ಲಿ ನಾವು ಒಂದಿಷ್ಟು ಹನಿ ಔಷಧಿಗಳನ್ನ ತೈಲಗಳನ್ನ ಹಾಕುವಂಥದ್ದು. ಅವಪೀಡ ನಶ್ಯ ಅಂತ ಕರಿತೀವಿ, ಅಂದ್ರೆ ಒಂದ್ ಎರಡೆರಡು ಹನಿ ಮೂಗ್ನಾಗ ಡ್ರಾಪ್ಸ್ ಹಾಕೊಳ್ಳುವಂಥದ್ದು. ಅಂದ್ರೆ ತುಪ್ಪನ ಒಂದ್ ಎರಡೆರಡು ಹನಿ ಹಾಕೊಂಡ್ಬಿಟ್ರೆ ಅವಾಗ ಏನಾದ್ರು ತೊಂದರೆ ಆಗಿತ್ತಪ್ಪ ಅಂತಂದ್ರೆ ಅದು ಏನಾಗ್ತದೆ, ಕಡಿಮೆ ಮಾಡಬಹುದು. ಹಾಗೂ ಧೂಮಪಾನ ಮೊದಲಾದ ವಾತನಾಶಕ ಚಿಕಿತ್ಸೆಗಳು ಶಿರಾಭಿಘಾತದಲ್ಲಿ ಶಿಫಾರಸು ಮಾಡಲಾಗಿದೆ. ಧೂಮಪಾನ ಅಂತಂದ್ರೆ ಮತ್ತೆ ಸಿಗರೇಟ್ ಸೇದೋದಲ್ಲ. ಅಲ್ಲಿ ಔಷಧಿ ದ್ರವ್ಯಗಳಿಂದ ನಾವೇನ್ ಮಾಡ್ಬೋದು, ಕೆಲವೊಂದು ಧೂಮಪಾನಗಳಂತ ಚಿಕಿತ್ಸೆ ಬರ್ತದೆ ನಮ್ಮಲ್ಲಿ ಆಯುರ್ವೇದದಲ್ಲಿ. ಅದನ್ನು ನಾವೇನ್ ಮಾಡ್ಬೋದು, ಅವಾಗಿಂದ ಅವಾಗ್ಲೇ ಅದನ್ನ ಮಾಡಿಬಿಟ್ರೆ ಆ ಒಂದು ಸಮಸ್ಯೆನ ನೀಗಿಸಬಹುದು. ಇನ್ನ ಬಸ್ತಿ ಮರ್ಮ. ಬಸ್ತಿ ಮರ್ಮ ನದಿಗಳ ಆಶ್ರಯ ಸಮುದ್ರವಾದಂತೆ ಬಸ್ತಿ ಮರ್ಮವು ಸ್ಥೂಲಗುಡ
ಮುಷ್ಕ ಮತ್ತು ಸೇವನಿಗಳ ಮೂಲ ಭಾಗದಲ್ಲಿ ಸ್ಥಿರವಾಗಿದೆ. ನೋಡ್ರಿ, ಇಷ್ಟೆಲ್ಲಾ ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ. ನಾವು ಮರ್ಮ ಮಾಡ್ತಾ ಇರ್ತೀವಿ, ಏನಾದ್ರೂ ಹೆಚ್ಚು ಕಡಿಮೆ ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಈ ರೀತಿ ಎಲ್ಲಾ ಸಮಸ್ಯೆಗಳು ನಮಗ ಉಂಟಾಗುವಂತಹದ್ದು ಒಂದು ಸಮಸ್ಯೆ ಆಗುತ್ತೆ. ಇನ್ನ ಬಸ್ತಿ ಮರ್ಮ ಗಾಯದಿಂದ ಉಂಟಾಗುವ ಲಕ್ಷಣಗಳು. ಬಸ್ತಿ ಅಂದ್ರೆ ಗುದದ್ವಾರ, ಅಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಏನಂತ ಕರಿತೀವಿ? ವಾತ, ಮೂತ್ರ ಮತ್ತು ಮಲದ ನಿರೋಧ, ಅಂದ್ರೆ ಮಲ ವಿಸರ್ಜನೆಗೆ ತೊಂದರೆ ಆಗುವಂತದ್ದು. ವಂಶನ, ತೊಡೆ ಸಂದು, ಜನನಾಂಗ ಹಾಗೂ ಬಸ್ತಿ ಪ್ರದೇಶದಲ್ಲಿ ನೋವು, ಬಸ್ತಿ ಕುಂಡಲ, ಉದಾವರ್ತ, ಗುಲ್ಮ, ವಾತಾಷ್ಟಿಲ. ಬಸ್ತಿ ಪ್ರದೇಶದಲ್ಲಿ ಉಪಸ್ತಂಭ, ಗಟ್ಟಿತನ, ಅಡಚಣೆ ಅಂದ್ರೆ ನಾಭಿ, ಕುಕ್ಷಿ ಅಂದ್ರೆ ಹೊಟ್ಟೆ, ಬುಧ ಹಾಗೂ ಶ್ರೋಣಿ ಭಾಗದಲ್ಲಿ ಬಿಗಿತ ಉಂಟಾಗತ್ತೆ. ಇನ್ನು ಬಸ್ತಿ ಉಪಕ್ರಮ ಅಂದ್ರೆ ಬಸ್ತಿ ಚಿಕಿತ್ಸೆ ಯಾವ ರೀತಿ ನಾವು ಮಾಡಬಹುದು, ಈ ತರ ಸಮಸ್ಯೆಗಳಾದಾಗ ಕೆಲವೊಂದಿಷ್ಟು ಬಸ್ತಿ ಚಿಕಿತ್ಸೆಗಳನ್ನು ಬರ್ತಾವೆ. ಬಸ್ತಿ ಮರ್ಮದ ಚಿಕಿತ್ಸೆಯಲ್ಲಿ ಬಸ್ತಿ ಉಪಕ್ರಮವು ಅತ್ಯಂತ ಪ್ರಯೋಜನಕಾರಿ. ವಾಯು ಅಂದ್ರೆ ವಾತ, ಪಿತ್ತ ಮತ್ತು ಕಫ ದೋಷಗಳನ್ನು ಪ್ರಭಾವಿಸುತ್ತದೆ ಹಾಗೂ ಪ್ರಾಣದ ಮೂಲವೂ ಆಗಿದೆ. ಆದ್ದರಿಂದ ವಾತವನ್ನು ನಿಯಂತ್ರಣದಲ್ಲಿಡಲು ಬಸ್ತಿ ಕರ್ಮವು ಅತ್ಯುತ್ತಮ ಚಿಕಿತ್ಸೆಯಾಗಿದೆ. ನಾವು ಆಯುರ್ವೇದದಲ್ಲಿ ಬಸ್ತಿ ಕರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ. ಅದರ ಸಲುವಾಗಿ ಮರ್ಮಗಳನ್ನು ರಕ್ಷಿಸಲು ವಾತ ದೋಷವನ್ನು ಸಮತೋಲನದಲ್ಲಿಡುವುದು ಅಗತ್ಯ. ಹೀಗಾಗಿ ವಾತವ್ಯಾಧಿ ಚಿಕಿತ್ಸೆಯೊಂದಿಗೆ ಬಸ್ತಿ ಉಪಕ್ರಮವನ್ನು ಅನುಸರಿಸುವುದರಿಂದ ಮರ್ಮಗಳ ರಕ್ಷಣೆ ಸಾಧ್ಯವಾಗುತ್ತದೆ. ಆಚಾರ್ಯ ಸುಶ್ರುತರು ಒಟ್ಟು 107 ಮರ್ಮಗಳನ್ನ ವಿವರಿಸಿದ್ದಾರೆ. ಇವುಗಳನ್ನು ಕೆಳಗಿನ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಅಂದ್ರೆ ಕೆಲವೊಂದು 107 ಮರ್ಮಗಳನ್ನ ಅವನ್ನ ಬೇರೆ ಬೇರೆ ಯಾವ ಇದ್ರೊಳಗಡೆ ಎಷ್ಟೆಷ್ಟು ಮರ್ಮಗಳು ಬರ್ತಾವ ಅಂತ ನಾವು ಹೇಳ್ತೀವಿ. ಅಂದ್ರೆ ಅನಾಟಮಿ ಪ್ರಕಾರ, ಷಡಂಗ, ಸಾಧ್ಯತೆ ಅಂದ್ರೆ ಪ್ರೊಗ್ನೋಸಿಸ್, ಪ್ರಮಾಣ, ರಚನೆ, ಆಧಾರದ ಮೇಲೆ ವರ್ಗೀಕರಣ, ಮರ್ಮಗಳ ವರ್ಗೀಕರಣ. ಬರ್ಕೊಂತಿದ್ರೆ ಬರ್ಕೋರಿ, ನೋಟ್ ಮಾಡ್ಕೋರಿ, ಪೆನ್ನು ಹಾಳಿ ತಗೋರಿ. ಮಾಂಸ ಮರ್ಮ 11 ಇದಾವೆ ನಮ್ಮ ಶರೀರದಲ್ಲಿ. 107 ಮರ್ಮಗಳಲ್ಲಿ ಮಾಂಸ ಮರ್ಮಗಳು, ಸ್ನಾಯು ಮರ್ಮಗಳು, ಸಂಧಿ ಮರ್ಮಗಳು, ಶಿರಾ ಮರ್ಮಗಳು, ಅಸ್ಥಿ ಮರ್ಮಗಳು ಅಂತ ಹೇಳ್ಬಿಟ್ಟು ವರ್ಗೀಕರಣ ಮಾಡಿದ್ದಾರೆ. ಮಾಂಸ ಮರ್ಮಗಳು ಎಷ್ಟು? 11. ಸ್ನಾಯು ಮರ್ಮಗಳು 27. ಹೇಳ್ರಿ. ಸ್ವಲ್ಪ ನಿಧಾನಕ್ಕೆ ನಾವು ಬರ್ಕೊಳ್ತೀವಿ. ಬರ್ಕೋರಿ. ಏನಂತ ಬರ್ಕೋರಿ? ಮರ್ಮಗಳ ವರ್ಗೀಕರಣ. ಮಾಂಸ ಮರ್ಮ 11, ಸ್ನಾಯು ಮರ್ಮ 27, ಸಂಧಿ ಮರ್ಮ 20, ಶಿರಾ ಮರ್ಮ 41, ಅಸ್ಥಿ ಮರ್ಮ 8. ನೂರ 7 ಆಯ್ತಿಲ್ರಿ? ಓಕೆ, ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಅಷ್ಟಾಂಗ ಹೃದಯದಲ್ಲಿ 8 ಧಮನಿ ಮರ್ಮಗಳನ್ನು ವಿವರಿಸಲಾಗಿದೆ. ಇನ್ನ ಷಡಂಗ ಆಧಾರದ ಮೇಲೆ ಮರ್ಮಗಳ ವರ್ಗೀಕರಣ ಬರ್ಕೋರಿ. ನೆಕ್ಸ್ಟ್ ಇನ್ನ ಬರ್ಕೊಂತ ಹೋಗ್ಬೇಕು, ಪ್ರತಿಯೊಂದನ್ನು ಬೇರೆ 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 ವರ್ಗೀಕರಣ ಹೇಳ್ತೀವಿ, ಬರ್ಕೊಂತ ಹೋಗ್ರಿ. ಷಡಂಗ ಆಧಾರದ ಮೇಲೆ ಮರ್ಮಗಳ ವರ್ಗೀಕರಣ: 2 ಮೇಲಂಗ ಮತ್ತು 2 ಕೆರಳಂಗಗಳ ಮರ್ಮಗಳು, ಅಂದ್ರೆ ಅಪ್ಪರ್ ಪಾರ್ಟ್ಸ್, ಲೋವರ್ ಪಾರ್ಟ್ಸ್. ಎರಡೂದ್ರಲ್ಲಿ ಅಂದ್ರೆ 2 ಕೈ 2 ಕಾಲು, ಹೌದ್ರೆ? ಒಂದೊಂದರಲ್ಲಿ 11 ಮರ್ಮಗಳು ಬರ್ತವೆ. ಇಂಟು 4, 11 11 ಇಂಟು 4 ಈಕ್ವಲ್ ಟು 44, 44 ಮರ್ಮಗಳು ಈ ಕೈ ಕಾಲುಗಳಲ್ಲಿ ಬರುತ್ತೆ. ಇನ್ನ ಗ್ರೀವ ಅಂದ್ರೆ ಕುತ್ತಿಗೆ ಮತ್ತು ಊರ್ಧ್ವಜತ್ರು ಮರ್ಮಗಳು ಅಂತ ಕರಿತೀವಿ.
37 ಮರ್ಮಗಳು. ಉದರ ಮತ್ತು ಉರ ಮರ್ಮಗಳು 12. ಸರ್ ಗ್ರೀವ ಮತ್ತು ಗ್ರೀವ ಮತ್ತು ಊರ್ಧ್ವಜತ್ರು. ಊರ್ಧ್ವಜತ್ರು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಕುತ್ತಿಗೆ ಎದೆ ಮೇಲ್ಗಡೆ. ಉದರ ಮತ್ತು ಉರ ಮರ್ಮಗಳು. ಉದರ ಅಂದ್ರೆ ಹೊಟ್ಟೆ ಮತ್ತು ಉರ ಅಂತಂದ್ರೆ ಚೆಸ್ಟ್. ಇವ ಎರಡು ಕೂಡಿಸಿ 12 ಇದಾವೆ. ಪೃಷ್ಠ ಮರ್ಮಗಳು 14. ಇನ್ನ ನೆಕ್ಸ್ಟ್ ಸಾಧ್ಯತೆ ಅಂದ್ರೆ ಪ್ರೋಗ್ನೋಸಿಸ್ ಆಧಾರದ ಮೇಲೆ ವರ್ಗೀಕರಣ. ಇಲ್ಲಿ ಮೇನ್ ಇದೆ ನೋಡ್ರಿ, ಇವು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನೀವು ಹೆಚ್ಚು ಕಾಳಜಿ ವಹಿಸ್ಕೋಬೇಕು. ಮತ್ತು ಇವು ಯಾವ ಮರ್ಮಗಳು ಯಾವ್ಯಾವ ಇರ್ತಾವಲ್ಲ ಅವನ್ನ ನೀವು ಕೆಲವೊಂದು ಟಚ್ ಮಾಡದೇನೆ ಇದ್ರೆ ಬಹಳ ಒಳ್ಳೇದು. ಅಂತಾವ್ ಮರ್ಮಗಳು ಅಂತ ಹೇಳ್ತೀವಿ. ಅಂದ್ರ ವರ್ಗೀಕರಣ ಯಾವ ರೀತಿ ಇದೆ ಅಂದ್ರೆ ಸದ್ಯ ಪ್ರಾಣಹರ ಮರ್ಮ ಅಂತ ಬರ್ಕೊಡ್ರಿ. ಸದ್ಯ ಪ್ರಾಣಹರ ಮರ್ಮ ಅಂದ್ರೆ ಏನ್ ಹೇಳ್ರಿ ನೋಡೋಣ. ಓಪನ್ ಮಾಡ್ಕೊಡ್ರಿ, ಚಾರ್ಟ್ ಓಪನ್ ಮಾಡ್ಕೊರಿ. ಸದ್ಯ ಪ್ರಾಣಹರ ಅಂದ್ರೇನು? ಟೆಂಪಲ್ ಏರಿಯಾನಾ? ಸದ್ಯ ಪ್ರಾಣಹರ ಮರ್ಮ ಅಂತ ಕರಿತೀವಿ. ಅಂದ್ರೆ ಸದ್ಯ ಅಂದ್ರೆ ಮುಟ್ಟಿದ ತಕ್ಷಣ ಸಾಯುವಂತಹದ್ದು, ಪ್ರಾಣನೇ ಹೋಗುತ್ತೆ. ಅದಕ್ಕೆ ಸದ್ಯೋ ಪ್ರಾಣಹರ ಮರ್ಮ ಅಂತ ಕರೀತಾರೆ. ಅಂದ್ರೆ ಇವು ಬಹಳ ಡೇಂಜರಸ್ ಇದಿರ್ತಾವ ನಮ್ಮ ಶರೀರದಲ್ಲಿ. ಅದಕ್ಕೆ ಅಂದ್ರೆ ಸದ್ಯ ಅಂತಂದ್ರೇನು, ಈ ಸದ್ಯವ ಇವಾಗ್ಲೇ ಮುಟ್ಟಿದ ತಕ್ಷಣ ಅವ್ರಿಗೆ ಪ್ರಾಣ ಹಾನಿ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸದ್ಯ ಪ್ರಾಣಹರ ಮರ್ಮ ಅಂತ ಕರಿತೀವಿ. ಅವು ಎಷ್ಟಿದಾವೆ? 19 ಇದಾವೆ ನಮ್ಮ ಶರೀರದಲ್ಲಿ. ಅವತ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀವಿ, ಅವು ಯಾವ ಏನು ಅಂತ ಹೇಳಿ ಹಂಗ ಬರ್ಕೋತ ಹೋಗಕಂತ. ಮೊದ್ಲೇಕ ವರ್ಗೀಕರಣ ಯಾವ್ಯಾವ ಎಷ್ಟೆಷ್ಟದವ ಅನ್ನೋದು ಬರ್ಕೊಡಿ. ಇನ್ನ ಕಾಲಾಂತರ ಪ್ರಾಣಹರ ಮರ್ಮ. ಕಾಲಾಂತರ ಅಂದ್ರೆ ಏನ್ ಹೇಳ್ರಿ ನೋಡೋಣ. ಕಾಲಾಂತರ ಅಂದ್ರೆ ಏನು? ಒಂದ್ ರೀತಿ ಪ್ಯಾರಲೈಸಿಸ್ ಆಗಿ ಲಾಂಗ್ ಟೈಮ್ ಆದ ನಂತರ ಡೆತ್ ಒಂದು ವಾರಕ್ಕೆ ಅವ್ರಿಗೆ ತೊಂದರೆ ಆಗ್ತದೆ. ಇವಾಗ ನಾವು ಅವ್ರನ್ನ ಆ ಮರ್ಮಸ್ಥಾನವನ್ನ ಆಘಾತ ಮಾಡಿರ್ತೀವಿ. ಅವರು ಮುಂದ ಒಂದು 10 ವಾರಕ್ಕೋ ಅಥವಾ 15 ದಿವಸಕ್ಕೋ ಒಂದು ತಿಂಗಳಿಗೋ ಅವರು ಪ್ರಾಣವನ್ನ ತ್ಯಜಿಸ್ತಾರೆ. ಅದಕ್ಕ ಕಾಲಾಂತರ ಪ್ರಾಣಹರ ಮರ್ಮ ಅಂತ ಕರಿತೀವಿ. ಇನ್ನ ವಿಷಲ್ಯಗ್ನ ಮರ್ಮ. ಕಾಲಾಂತರ ಪ್ರಾಣಹರ ಮರ್ಮ 33 ಅವು. ಅದನ್ನ 33 ಅಂತ ಹಾಕೋರಿ. ಇನ್ನ ವಿಷಲ್ಯಗ್ನ ಮರ್ಮ. ನೋಡ್ರಿ, ವಿಷಲ್ಯಗ್ನ ಅಂದ್ರೆ ಏನ್ ಹೇಳ್ರಿ? ಎಷ್ಟು ಟೈಮ್ ಅನ್ಸುತ್ತದೆ? ಯಾವ್ದಾದ್ರು ಆಘಾತ ಅಂದ್ರೆ ಏನಾದ್ರು ಒಂದು ಇದು ಬಿಟ್ಟಿರ್ತೈತಿ ನೋಡ್ರಿ, ವಸ್ತು. ಅಂದ್ರೆ ಹಿಂದಕ ಯಾರೋ ಭೀಷ್ಮನಿಗೆ, ಮಹಾಭಾರತದಲ್ಲಿ ಭೀಷ್ಮನಿಗೆ ಅರ್ಜುನನ ಬಾಣ ಎಲ್ಲೇ ಮರ್ಮಸ್ಥಾನಕ್ಕೆ ಹೊಡೆದಿರ್ತಾನೆ. ಪ್ರತಿಯೊಂದು ಅಂದ್ರೆ ಬಾಣಗಳಿಂದ ಆಘಾತ ಆಗಿರುವಂತಹದ್ದು, ಅಥವಾ ಏನಾದ್ರೂ ವಸ್ತು ಬಡಿದಿರ್ತೈತೆ. ಈಗ ಅದು ಒಂದು ಏನೋ ನಾಟಿರ್ತೈತೆ, ಅದನ್ನ ತೆಗೆದು ಬಿಟ್ರೆ ಅವನು ಸತ್ತೋಗ್ಬಿಡ್ತಾರೆ. ಇವಾಗ ಸ್ತಪನಿ ಮರ್ಮ ಅಂತಿದೆ, ಇಲ್ಲೊಂದು ಬರುತ್ತೆ. ಹೌದಾ? ಇಲ್ಲೊಂದು ಏನಾದ್ರೂ ಒಂದು ಆಘಾತ ಆಯ್ತು, ಏನೋ ಒಂದು ಬಡಿತು ಅಂತ ಇಟ್ಕೊಡ್ರಿ, ಏನೋ ಒಂದು ಗುಂಡು ಬಡಿತು ಅಂತ ಇಟ್ಕೊಡ್ರಿ. ಅದು ಅಲ್ಲೇ ಇದ್ರೆ ಅವನಿಗೆ ತೊಂದರೆ ಇರೋದಿಲ್ಲ. ಸಪೋಸ್ ಅದನ್ನ ತೆಗೆದು ಬಿಟ್ರೆ ಅವನು ಸತ್ತೋಗ್ಬಿಡ್ತಾನೆ. ವಿಷಲ್ಯಗ್ನ ಅಂದ್ರೆ ಏನಾದ್ರೂ ಆಘಾತ ಆಗಿ ಆಗುವಂತದ್ದು. ಅವು ಎಷ್ಟಿದಾವೆ? 3 ಇದಾವೆ. ಇನ್ನ ವೈಕಲ್ಯಕರ ಮರ್ಮ. ವೈಕಲ್ಯಕರ ಮರ್ಮ 44. ರುಜಾಕರ ಮರ್ಮ 8. ಇದು
ಗೊತ್ತಾಯ್ತಲ್ಲ ಯಾವ್ಯಾವ ಅಂದ್ರೆ ಎಷ್ಟಿದಾವೆ ಇವು 107 ಆಯ್ತು. ಇನ್ನ ಪ್ರಮಾಣದ ಆಧಾರದ ಮೇಲೆ ಅಂದ್ರ ಯಾವ ಒಂದು ಮರ್ಮ ಎಲ್ಲೆಲ್ಲಿದೆ ಅದು ಎಷ್ಟೆಷ್ಟು ಅಂಗುಲ ಅಂದ್ರೆ ಎಷ್ಟು ಸ್ಥಾನವನ್ನ ಆವರಿಸಿರುತ್ತೆ. ನೀವು ಎಲ್ಲೇ ಒಂದು ಕಡೆ ಮುಟ್ತೀರಿ, ಅದು ಎಷ್ಟು ಆಕಾರದಲ್ಲಿದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಒಂದು ಏರಿಯಾವನ್ನು ಕವರ್ ಮಾಡ್ತೈತೆ ಆ ಮರ್ಮ ಅನ್ನೋದ್ರ ಬಗ್ಗೆ ಅದನ್ನ ಬೇರೆ ಬೇರೆ ಹೇಳ್ತಾರೆ. ಅಂದ್ರೆ ಅದನ್ನ ಪ್ರಮಾಣ ಆಧಾರದ ಮೇಲೆ ವರ್ಗೀಕರಣ ಅಂತ ಬರ್ಕೋರಿ. ಏಕ ಅಂಗುಲ ಅಂದ್ರೆ 1 ಅಂಗುಲ ಇರುವಂತದ್ದು 6 ಇದಾವೆ. ದ್ವಿ ಅಂಗುಲ ಅಂದ್ರೆ 2 ಅಂಗುಲ ಇರುವಂತದ್ದು 2 ಇದೆ. ಇನ್ನ ತ್ರಿಅಂಗುಲ ಅಂತವು 2 ಇದೆ. ಅರ್ಧ ಅಂಗುಲ ಇರುವಂತವು 88 ಇದಾವೆ. ಇನ್ನ ಸ್ವಪಾಣಿತಲ 9 ಇದಾವೆ. ಸರ್ 1 ಅಂಗುಲ ಎಷ್ಟು? 1 ಅಂಗುಲ 6. ಓಕೆ, ಥ್ಯಾಂಕ್ ಯು ಸರ್. ದ್ವಿ ಅಂಗುಲ 2, ತ್ರಿಅಂಗುಲ 2, ಅರ್ಧ ಅಂಗುಲ 88. ಇನ್ನೊಂದು ಸ್ವಪಾಣಿತಲ 9 ಇದಾವೆ. ಇನ್ನ ನೆಕ್ಸ್ಟ್ ಈ ಮರ್ಮ ಮತ್ತು ಪಂಚಮಹಾಭೂತಗಳ ಸಂಬಂಧ. ಈಗೇನು ಇನ್ನಾಗ್ಲಿ ಇದನ್ನ ಬರ್ಕೊಂಡ್ರಲ್ಲ, ಸದ್ಯ ಪ್ರಾಣಾಹಾರ ಮರ್ಮ, ಕಾಲಾಂತರ ಪ್ರಾಣಾಹಾರ ಮರ್ಮ ಅಂತ ಬರ್ಕೊಂಡ್ರಲ್ಲ, ಅಲ್ಲಿ ಅದ್ರ ಮುಂದೆನೆ ಬರ್ಕೊಡ್ರಿ. ಸದ್ಯ ಪ್ರಾಣಾಹಾರ ಮರ್ಮ ಆಗ್ನೇಯಕ್ಕೆ ಅಂದ್ರೆ ಅಗ್ನಿ ಮಹಾಭೂತಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನ ಕಾಲಾಂತರ ಪ್ರಾಣಾಹಾರ ಮರ್ಮ ಸೌಮ್ಯ ಮತ್ತು ಪ್ಲಸ್ ಆಗ್ನೇಯ. ಇನ್ನ ವಿಷಯಲಗ್ನ ಮರ್ಮ ವಾಯವ್ಯ. ವೈಕಲ್ಯಕರ ಮರ್ಮ ಸೌಮ್ಯವಾಗಿರುತ್ತೆ. ರುಜಾಕರ ಮರ್ಮ ಆಗ್ನೇಯ ಮತ್ತು ವಾಯವ್ಯ. ಇನ್ನೊಂದ್ಸಲ ಹೇಳಿ ಸರ್. ಸದ್ಯ ಪ್ರಾಣಾಹಾರ ಮರ್ಮ ಆಗ್ನೇಯ ಅಗ್ನಿ ಮಹಾಭೂತ. ಕಾಲಾಂತರ ಮರ್ಮ ಸೌಮ್ಯ ಪ್ಲಸ್ ಆಗ್ನೇಯ. ವಿಷಯಲಗ್ನ ಮರ್ಮ ವಾಯವ್ಯ. ವೈಕಲ್ಯಕರ ಮರ್ಮ ಸೌಮ್ಯ. ರುಜಾಕರ ಮರ್ಮ ಆಗ್ನೇಯ ಮತ್ತು ವಾಯವ್ಯ. ಸರ್ ಇದು ಸೌಮ್ಯ ಅಂದ್ರೆ ಯಾವ ದಿಕ್ಕಾಗ್ತದೆ? ಸೌಮ್ಯಪ್ಪ ಅಂತಂದ್ರೆ ಇದು ಜಲತತ್ವ ಬರುತ್ತೆ. ಮುಂದೆ ಬರ್ತಾ ಬರ್ತಾ ನಿಮ್ಗೆಲ್ಲ ತಿಳಿತಾ ಹೋಗುತ್ತೆ. ಇನ್ನ ಸದ್ಯ ಪ್ರಾಣಾಹಾರ ಮರ್ಮಗಳಲ್ಲಿ ಅಗ್ನಿ ಮಹಾಭೂತದ ಪ್ರಾಬಲ್ಯ ಇರುತ್ತದೆ. ಈ ಮರ್ಮಗಳಿಗೆ ಗಾಯವಾದಾಗ ಅಗ್ನಿಯ ಗುಣಗಳು ಶೀಘ್ರವಾಗಿ ಕ್ಷೀಣಿಸಿ ದೇಹದ ನಾಶವಾಗುತ್ತದೆ. ನೋಡ್ರಿ, ಅಂದ್ರ ಆ ಮರ್ಮಕ್ಕೆ ಏನಾದ್ರು ಆಘಾತ ಆಯ್ತಪ್ಪ ಅಂತಂದ್ರೆ ನಮ್ಮ ಶರೀರದಲ್ಲಿ, ನಿಮ್ಮ ಶರೀರ ಹೆಂಗಿರುತ್ತೆ ಹೇಳ್ರಿ? 98 ಡಿಗ್ರಿ ಹೀಟ್ ಇರುತ್ತೆ, ಹೌದಾ? 97 ಡಿಗ್ರಿ ಹೀಟ್ ನಮ್ಮ ಶರೀರಕ್ಕಿದ್ರೆ ಮಾತ್ರ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಹೀಟ್ ಕಡಿಮೆ ಆಗ್ತಾ ಹೋದ್ರೆ ಯಾವಾಗ ಹೀಟ್ ಕಡಿಮೆ ಆಗ್ತತೆ ನಮ್ಮ ಶರೀರ? ನಮ್ಮ ಬಾಡಿ ಹೀಟ್ ಕಡಿಮೆ ಆಗ್ತಾ ಹೋಗಿ ಕೂಲ್ ಆಗಿ ಪ್ರಾಣತ್ಯಾಗ ಮಾಡಿಬಿಡುತ್ತೆ. ಅಂದ್ರೆ ನಾವು ಎಷ್ಟು ಅದಕ್ಕೆ ಸದ್ಯ ಪ್ರಾಣಾಹಾರ ಮರ್ಮ ಅಂತ ಹೇಳ್ತೀವಿ. ಅಂದ್ರೆ ಇಮಿಡಿಯೇಟ್ ಪ್ರಾಣ ಕೊಲೆಪ್ಸ್ ಆಗುತ್ತೆ, ಪ್ರಾಬಲ್ಯ ಇರ್ತದೆ. ಈ ಮರ್ಮಗಳಿಗೆ ಗಾಯವಾದಾಗ ಅಗ್ನಿಯ ಗುಣಗಳು ಶೀಘ್ರವಾಗಿ ಕ್ಷೀಣಿಸಿ ದೇಹದ ನಾಶವಾಗುತ್ತದೆ. ಅಂದ್ರೆ ತಕ್ಷಣದ ಮರಣ ಸಂಭವಿಸಬಹುದು. ಅದಕ್ಕೆ ಸದ್ಯ ಪ್ರಾಣಾಹಾರ ಅಂತ ಕರಿತೀವಿ. ಇನ್ನ ಸದ್ಯ ಪ್ರಾಣಾಹಾರ ಮರ್ಮಗಳು ಒಟ್ಟು 19. ಅವು ಯಾವ್ಯಾವ ಅಂತ ಬರ್ಕೋರಿ.
ಸದ್ಯ ಪ್ರಾಣಾಹಾರ ಮರ್ಮ ಒಟ್ಟು 19. ಅವು ಯಾವ್ಯಾವ ನಮ್ಮ ಶರೀರದಲ್ಲಿ ಯಾವ್ಯಾವ ಮರ್ಮಗಳು ಸದ್ಯ ಪ್ರಾಣಾಹಾರ ಇದಾವು ಅಂತ ನೀವು ಬರ್ಕೋರಿ. ಶೃಂಗಾಟಕ ಮರ್ಮ. ಶೃಂಗಾಟಕ ಮರ್ಮ. ಸರಿ ಶೃಂಗಾಟಕ ಮರ್ಮ. ನಾಲ್ಕು. ಅಧಿಪತಿ ಮರ್ಮ 1. ಶಂಕ ಮರ್ಮ 2. ಕಂಠಶಿರಾ ಮರ್ಮ 8. ಹೃದಯ ಮರ್ಮ 1. ಬಸ್ತಿ ಮರ್ಮ 1. ನಾಭಿ ಮರ್ಮ 1. ಗುದ ಮರ್ಮ 1. ನೋಡ್ರಿ, ಈ ಮರ್ಮಕ್ಕೆ ಆಘಾತ ಆಯ್ತಪ್ಪ ಅಂತಂದ್ರೆ ಏನೇನು ಲಕ್ಷಣಗಳು ಕಂಡು ಬರ್ತವೆ ಅಂತ ಹೇಳ್ತೀನಿ. ಇನ್ನ ಈಗ ಕಾಲಾಂತರ ಪ್ರಾಣಾಹಾರ ಮರ್ಮ. ಸರ್ 4 ನಿಮಿಷ ಹೋಗತ್ ನೋಡ್ರಿ. ಇರ್ಲಿ ಮಾತಾಡ್, ಇದೈತೆ. ಕಾಲಾಂತರ ಪ್ರಾಣಾಹಾರ ಮರ್ಮ. ಕಾಲಾಂತರ ಪ್ರಾಣಾಹಾರ ಮರ್ಮಗಳಲ್ಲಿ ಜಲ ಮತ್ತು ಅಗ್ನಿ ಮಹಾಭೂತಗಳ ಪ್ರಾಬಲ್ಯವಿರುತ್ತದೆ. ಈ ಮರ್ಮಗಳಿಗೆ ಗಾಯವಾದಾಗ ಅಗ್ನಿ ಗುಣವು ಶೀಘ್ರವಾಗಿ ಕ್ಷೀಣಿಸುತ್ತದೆ ಮತ್ತು ಜಲ ಗುಣವು ಕ್ರಮೇಣ ಕಡಿಮೆಯಾಗುತ್ತದೆ. ಆದ್ದರಿಂದ ತಕ್ಷಣ ಮರಣವಾಗದೆ ಸ್ವಲ್ಪ ಸಮಯದ ನಂತರ ಮರಣ ಸಂಭವಿಸುತ್ತದೆ. ಸಾಮಾನ್ಯವಾಗಿ ಒಂದು ಪಕ್ಷ 15 ದಿನಗಳು ಅಥವಾ 1 ಮಾಸ 1 ತಿಂಗಳು ಒಳಗೆ ಮರಣ ಸಂಭವಿಸಬಹುದು. ನೋಡ್ರಿ, ಕಾಲಾಂತರ ಪ್ರಾಣಾಯಾಮ ಅಂದ್ರೆ 15 ದಿವಸ ಆಗ್ಬೋದು, ಇಲ್ಲ 1 ತಿಂಗಳೊಳಗಾಗ್ಬೋದು ಅವರು ಮರಣ ಹೊಂದುತ್ತಾರೆ. ಆ ಮರ್ಮಕ್ಕೆ ಏನಾದ್ರು ಆಘಾತ ಆದ್ರೆ. ಯಾವುವು ಕಾಲಾಂತರ ಪ್ರಾಣಾಯಾಮ? ಒಟ್ಟು 33 ಇದಾವೆ, ಸಂಖ್ಯೆ ಬರ್ಕೊಂಡಿದ್ದೀರಿ ಹೌದಾ? ವಕ್ಷ ಮರ್ಮ 8. ವಕ್ಷ ಮರ್ಮ 8. ಸ್ತನಮೂಲ ಮರ್ಮ 2. ಸ್ತನರೋಹಿತ 2. ಅಪಲಾಪ 2. ಅಪಸ್ತಂಭ 2. ಸೀಮಂತ 5. ತಲಹೃದಯ 4. ಕ್ಷಿಪ್ರಮರ್ಮ 4. ಇಂದ್ರಬಸ್ತಿ ಮರ್ಮ 4. ಕಟಿಕ ತರುಣ 2. ಪಾರ್ಶ್ವಸಂಧಿ ಮರ್ಮ 2. ಬೃಹತಿ ಮರ್ಮ 2. ನಿತಂಬ ಮರ್ಮ 2. ಈ ಮರ್ಮಗಳಿಗೆ ಉಂಟಾಗುವಂತ ತೊಂದರೆ ಏನಾದ್ರೂ ಆದ್ರೆ ಈ ಮರ್ಮಗಳಿಗೆ ಗಾಯವಾದಾಗ ಕಂಡು ಬರುವ ಲಕ್ಷಣಗಳು. ಮರ್ಮ ಗಾಯವಾದಾಗ ಕಂಡು ಬರುವ ಲಕ್ಷಣಗಳು: ಸ್ತನ ಮೂಲ ಕಫದಿಂದ ಎದೆ ತುಂಬುವುದು, ಕೆಮ್ಮು, ಉಸಿರಾಟದ ತೊಂದರೆ, ನಂತರ ಮರಣ. ಇನ್ನ ಸ್ತನರೋಹಿತ ರಕ್ತ ಮಿಶ್ರಿತ ಕಫ, ಕೆಮ್ಮು ಹಾಗೂ ಉಸಿರಾಟದ ತೊಂದರೆಯಿಂದ ಮರಣ. ಅಪಲಾಪದಿಂದ ಎದೆಯೊಳಗೆ ರಕ್ತ ಅಥವಾ ಪುಯಿ ತುಂಬಿ ಅಂದ್ರೆ ಕೀವು ತುಂಬಿ ಮರಣ ಆಗುತ್ತೆ. ಇನ್ನು ಅಪಸ್ತಂಭ ವಾತದಿಂದ ಎದೆ ತುಂಬಿ ಕೆಮ್ಮು ಮತ್ತು ಉಸಿರಾಟದ ತೊಂದರೆಯಿಂದ ಮರಣ ಆಗುತ್ತದೆ. ಇನ್ನ ಸೀಮಂತ ಮರ್ಮಕ್ಕೆ ತೊಂದರೆ ಆದ್ರೆ ಉನ್ಮಾದ, ಭಯ, ಚಿತ್ತಭ್ರಮೆ ಉಂಟಾಗಿ ಮರಣ ಉಂಟಾಗುತ್ತೆ. ಇನ್ನ ತಲಹೃದಯ ತೀವ್ರ ವೇದನೆ ಹಾಗೂ ಗಂಭೀರ ಸ್ಥಿತಿಯಿಂದ ಮರಣ ಆಗತ್ತೆ. ಇನ್ನ ಕ್ಷಿಪ್ರ ಮರ್ಮ ಆಕ್ಷೇಪ ಅಂದ್ರೆ ಫಿಟ್ಸ್, ಕನ್ವಲ್ಷನ್ಸ್. ಇವಾಗ ಕ್ಷಿಪ್ರ ಮರ್ಮದ ಬಗ್ಗೆ ಹೇಳ್ತಾ ಇದ್ದೆ. ಕ್ಷಿಪ್ರ ಮರ್ಮಕ್ಕೆ ಆಘಾತ ಉಂಟಾದ್ರೆ ಫಿಟ್ಸ್ ಬರುವಂತದ್ದು, ಕನ್ವಲ್ಷನ್ಸ್ ಬರುವಂತದಿಂದ ಮರಣ ಆಗುತ್ತೆ. ಇನ್ನ ಇಂದ್ರಬಸ್ತಿ ಮರ್ಮ
ಅಧಿಕ ರಕ್ತಸ್ರಾವದಿಂದ ಮರಣ ಆಗ್ತತೆ. ಇನ್ನ ಕಟಿಕತರಣ ತೊಂದರೆ ಆದ್ರೆ ರಕ್ತಸ್ರಾವ, ದೇಹ ಪಾಂಡುರೋಗದಂತೆ ಬಿಳುಪಾಗುವುದು, ಹೀನ ಬಲ, ಕ್ಷಯದಿಂದ ಮರಣ. ನೋಡ್ರಿ, ಪಾಂಡುರೋಗ ಅಂದ್ರೆ ಗೊತ್ತಾ? ಮೈ ಬಿಳುಚುಡುದು, ಮೈ ಬೆಳ್ಳಗಾಗ್ಬಿಡುತ್ತೆ, ರಕ್ತ ಕಡಿಮೆ ಆಗ್ಬಿಟ್ಟು ಪಾಂಡುರೋಗ ಅಂತ ಕರಿತೀವಿ. ಅಂದ್ರೆ ಹೆಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಇನ್ನ ಪಾರ್ಶ್ವ ಸಂಧಿ, ರಕ್ತ ಮಿಶ್ರಿತ ಕಫದಿಂದ ಮರಣ. ನೋಡ್ರಿ, ಅಂದ್ರೆ ಕಫ ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ರಕ್ತದ ಜೊತೆಗೆ ಬರುತ್ತೆ. ಇನ್ನ ಬೃಹತಿ, ಅತಿಯಾದ ರಕ್ತಸ್ರಾವದಿಂದ ಕೆಲವೇ ನಿಮಿಷಗಳಲ್ಲಿ ಮರಣ ಹೊಂದುತ್ತಾರೆ. ಇನ್ನ ನಿತಂಬ ಮರ್ಮ, ಕೆಳ ಅಂಗಗಳಲ್ಲಿ ಕ್ಷೀಣತೆ, ಕಫ ಸಂಬಂಧಿ ತೊಂದರೆಗಳಿಂದ ಮರಣ. ಇನ್ನ ಅದಕ್ಕೇನಪ್ಪಾ ಸೂಚನೆ ಏನಪ್ಪಾ ಅಂತಂದ್ರೆ ಮೇಲಿನ ಅಂದ್ರ ಕೆಲವೊಂದು ಶ್ಲೋಕ ಹೇಳ್ತಾರೆ ನಮ್ಮಲ್ಲಿ ಆಯುರ್ವೇದದಲ್ಲಿ. ಹಾ, ಅದು ಬೇಡ, ನಿಮ್ಗೆ ಇದಾಗೋದಿಲ್ಲ ಶ್ಲೋಕದ ಬಗ್ಗೆ. ಹೀಗೆ ಏನಾಗ್ತದೆ, ಒಂದೊಂದು ಮರ್ಮಗಳಿಂದ ಒಂದೊಂದು ತೊಂದರೆಗಳು ಉಂಟಾಗ್ತವೆ. ಇವಾಗ ನೆಕ್ಸ್ಟ್ ವಿಷಲ್ಯಗ್ನ ಮರ್ಮ. ವಿಷಲ್ಯಗ್ನ ಮರ್ಮ ಅಂದ್ರೆ ವಿಷಲ್ಯಗ್ನ ಮರ್ಮಗಳಲ್ಲಿ ವಾಯು ಮಹಾಭೂತದ ಪ್ರಾಬಲ್ಯ ಇರುತ್ತದೆ. ಈ ರೀತಿಯ ಮರ್ಮಕ್ಕೆ ಗಾಯವಾದಾಗ ದೇಹದೊಳಗೆ ಶಲ್ಯ ಅಂದ್ರೆ ವಿದೇಶಿ ವಸ್ತು, ಅಂದ್ರೆ ಬೇರೆ ಒಂದು ವಸ್ತು ಇರು ತನಕ ವಾಯುವಿನ ನಿರ್ಗಮನ ತಡೆಯಲ್ಪಟ್ಟಿರುವುದರಿಂದ ವ್ಯಕ್ತಿಯು ಜೀವಂತನಾಗಿರುತ್ತಾನೆ. ಅಂದ್ರೆ ಇವಾಗ ಹೇಳಿದ್ನಲ್ಲ ನಾನು, ಏನಾದ್ರೂ ಒಂದು ಗುಂಡು ಬಡದು ಇಲ್ಲಿ ಸಿಕ್ಕೊಂಡಿತ್ತಪ್ಪ ಅಂತ ತಿಳ್ಕೊರಿ, ಅದು ಅಲ್ಲೇ ಇದ್ರೆ ಅದು ಇರೋವರೆಗೂ ಅವನು ಜೀವಂತವಾಗಿರ್ತಾನೆ. ಒಂದ್ ವೇಳೆ ಅದನ್ನ ತೆಗೆದು ಬಿಟ್ರೆ ಅವನು ಅವಾಗಲೇ ಸತ್ತೋಗ್ಬಿಡ್ತಾನೆ, ಅವನು ಅವಾಗ್ಲೇ ಮರಣ ಹೊಂತಾನೆ. ಅದಕ್ಕ ವಿಷಲ್ಯಗ್ನ ಮರ್ಮ ಅಂತ ಕರಿತೀವಿ. ಆದರೆ ಶಲ್ಯವನ್ನು ತೆಗೆದು ಹಾಕಿದಾಗ ತಡೆಯಲ್ಪಟ್ಟಿದ್ದ ವಾಯು ಹೊರಗೆ ಹೋಗಿ ವ್ಯಕ್ತಿಯು ಮರಣ ಹೊಂದುತ್ತಾನೆ. ಇದಕ್ಕೆ ವಿರುದ್ಧವಾಗಿ ಗಾಯವು ಪಾಕಾವಸ್ಥೆ ತಲುಪಿ ನಂತರ ಶಲ್ಯವು ಹೊರಬಂದರೆ ವ್ಯಕ್ತಿಯು ಬದುಕುತ್ತಾನೆ. ಅಂದ್ರೆ ಇವಾಗ ಮುಳ್ಳು ನಟ್ಟಿರ್ತದೆ ಗೊತ್ತಾ? ಮುಳ್ಳು ನಟ್ಟದಾಗ ನೀವು ತಕೊಂಡ್ ಬಿಡ್ತೀರಿ, ಒಂದ್ ವೇಳೆ ಅಲ್ಲೇ ಬಿಟ್ರೆ ಏನಾಗುತ್ತೆ? ಅದು ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಹೌದು ಸರ್, ಕೇಳಿಸ್ತಾ ಇದೆ. ಇವಾಗ ಅಂದ್ರೆ ಮುಳ್ಳು ನಟ್ಟಿರುತ್ತೆ ಗೊತ್ತಾ? ಮುಳ್ಳು ನಟ್ಟದಾಗ ನೀವು ತೆಗೆದ್ರೆ ಏನಾಗುತ್ತೆ? ಗಾಯ ಆಗಿದ್ದಾಗ ಮಾಯದೋಗ್ಬಿಡುತ್ತೆ. ಹಲೋ, ಹೌದು ಸರ್, ಕೇಳಿಸ್ತಾ ಇದೆ ಸರ್. ಕೇಳಿಸುತ್ತೆ ಇದೆಯಲ್ಲ? ಸರ್, ಕೇಳಿಸುತ್ತೆ. ಮಾಡ್ಕೊಳ್ಳಿ. ಇವಾಗ ಮುಳ್ಳು ನಟ್ಟಿರುತ್ತಲ್ಲ, ಮುಳ್ಳು ನಟ್ಟಾಗ ಏನ್ ಮಾಡ್ತೀವಿ ನಾವು? ತೆಗಿತೀವಿ. ತೆಗೆದ ಮೇಲೆ ಗಾಯ ಮಾಯ್ತೈತೆ. ಒಂದ್ ವೇಳೆ ತೆಗೆದೇ ಇದ್ರೆ ಏನಾಗುತ್ತೆ ಹೇಳಿ? ಅದು ಕೀವಾಗಿ ತಾನೇ ಕೀವು ಜೊತೆಗೆ ಹೊರಗೆ ಬರುತ್ತೆ. ಹೌದಾ? ಆಗಿದಾರಲ್ರಿ, ಎಷ್ಟು ಜನ ಇದಾರೆ? ಹಲೋ, ರೀಜಾಯ್ನ್ ಆಗ್ರಿ. ಯಾರ್ಯಾರು ಇದಾಗಿದೆ ರೀಜಾಯ್ನ್ ಆಗ್ರಿ. ಬರುತ್ತೆ. 9 ಮೆಂಬರ್ಸ್ ಇದಾರೆ. ಇಷ್ಟೇ ಜನ ಇರೋದು ಇವಾಗ, ಇಷ್ಟೇ ಜನರಿಗೆ ಬೇಕಾಗಿರೋದು. ಮಾಡಿ ಸರ್, ಆಡ್ ಆಗ್ತಾ ಹೋಗ್ತಾರೆ. ಅಂದ್ರೆ ಏನಾದ್ರೂ ಒಂದು ವಸ್ತು ತಗಲಿದಾಗ ಆ ಜಾಗಕ್ಕೆ ಒಂದ್ ವೇಳೆ ನಾವು ನಟ್ಟಿದೆ ಅಂತ ಹೇಳ್ಬಿಟ್ಟು ತೆಗೆದ್ ಬಿಟ್ರೆ ಅವಾಗಿಂದ ಅವಾಗ್ಲೇ ಅವರು ಸತ್ತೋಗ್ತಾರೆ, ಮರಣ ಹೊಂತಾರೆ. ಆ ಜಾಗಕ್ಕೆ ಅದನ್ನ ಅದೇ ರೀತಿ ಬಿಟ್ರೆ ಅದು ಏನಾಗುತ್ತೆ? ಕೀವಾಗಿ ಇನ್ಫೆಕ್ಷನ್ ಆಗಿ ತಾನೇ ಹೊರಗೆ ಬಂದ್ರೆ ಅವ್ರಿಗೆ ಮರಣ ಆಗೋದಿಲ್ಲ. ಅದಕ್ಕೆ ವಿಷಲ್ಯಗ್ನ ಮರ್ಮ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಅಂದ್ರೆ ಶಲ್ಯವನ್ನು ತೆಗೆದು ಹಾಕಿದಾಗ ತಡೆಯಲ್ಪಟ್ಟಿದ್ದ ವಾಯು ಹೊರಗೆ ಹೋಗಿ ವ್ಯಕ್ತಿಯು ಮರಣ ಹೊಂದುತ್ತಾನೆ. ಇದಕ್ಕೆ ವಿರುದ್ಧವಾಗಿ ಗಾಯವು ಪಾಕಾವಸ್ಥೆ ಅಂದ್ರೆ ಪಕ್ವಾವಸ್ಥೆ ತಲುಪಿ ನಂತರ ಶಲ್ಯವು ಹೊರಬಂದರೆ ವ್ಯಕ್ತಿಯು ಬದುಕುತ್ತಾನೆ. ಒಟ್ಟು ವಿಷಲ್ಯಗ್ನ ಮರ್ಮಗಳು 3 ನೋಡ್ರಿ. ಅಷ್ಟು ವಿಷಲ್ಯಗ್ನ ಮರ್ಮಗಳು 3, ಉತ್ಕ್ಷೇಪ 2, ಸ್ತಪನಿ ಮರ್ಮ ಇದೆ ಸ್ತಪನಿ ಮರ್ಮ 1. ಇವು 3 ವಿಷಲ್ಯಗ್ನ ಮರ್ಮಗಳು. ಈ ಮರ್ಮಗಳಿಗೆ ಗಾಯವಾದಾಗ ಕಂಡು ಬರುವ ಲಕ್ಷಣಗಳು: ಉತ್ಕ್ಷೇಪ ಮರ್ಮ ಅಂದ್ರೆ ಶಲ್ಯ ಇರುವವರೆಗೆ ಜೀವ ಇರುತ್ತದೆ,
ಗಾಯವು ಪಕ್ವವಾದಾಗ ನಂತರ ಶಲ್ಯ ಹೊರಬಂದರೆ ಬದುಕುವ ಸಾಧ್ಯತೆ ಇರುತ್ತದೆ. ಇನ್ನು ಸ್ತಪನಿ ಮರ್ಮ, ಶಲ್ಯವನ್ನು ತೆಗೆದ ತಕ್ಷಣ ಪ್ರಾಣಾಪಾಯ ಉಂಟಾಗಬಹುದು. ಇನ್ನು ನೆಕ್ಸ್ಟ್ ವೈಕಲ್ಯಕರ ಮರ್ಮ. ವೈಕಲ್ಯಕರ ಮರ್ಮಗಳಲ್ಲಿ ಸೌಮ್ಯ ಗುಣ ಹೆಚ್ಚಾಗಿರುತ್ತದೆ. ಸೌಮ್ಯ ಗುಣವು ಸ್ಥಿರತೆ ಮತ್ತು ಶೈತ್ಯ ಹೊಂದಿದ್ದು ಪ್ರಾಣಕ್ಕೆ ಆಧಾರವಾಗಿರುತ್ತದೆ. ಆದ್ದರಿಂದ ಈ ಮರ್ಮಗಳಿಗೆ ಗಾಯವಾದರೆ ವೈಕಲ್ಯ ಅಂದ್ರೆ ಅಂಗವೈಕಲ್ಯ, ವಿಕಲಾಂಗತೆ ಉಂಟಾಗುತ್ತದೆ. ಇವು ಎಷ್ಟಿದೆ ಹೇಳ್ರಿ? ಒಟ್ಟು 44 ಮರ್ಮಗಳಿದೆ. ಬರ್ಕೊಂಡಿದ್ದೀರಿ ಅವನು? ಹೌದಾ? ಯಾವ್ಯಾವ ಬರ್ಕೊಡ್ರಿ. ವೈಕಲ್ಯಕರ ಮರ್ಮಗಳು ಒಟ್ಟು 44. ಅದರಲ್ಲಿ ಲೋಹಿತಾಕ್ಷ 4, ಲೋಹಿತಾಕ್ಷ ಮರ್ಮ 4, ಆನಿ ಮರ್ಮ 4, ಜಾನು ಮರ್ಮ 2, ಊರ್ವಿ ಮರ್ಮ 4, ಕೂರ್ಚ ಮರ್ಮ 4, ಮರ್ಮ 1, ಕೂರ್ಪರ ಮರ್ಮ 2, ಕುಕುಂದರ ಮರ್ಮ 2, ಕಕ್ಷಾದರ ಮರ್ಮ 2, ಕೃಕಾಟಿಕಾ ಮರ್ಮ 2, ಅಂಶ ಮರ್ಮ 2, ಅಂಶ ಫಲಕ ಮರ್ಮ 2, ಉಪಾಂಗ ಮರ್ಮ 2, ನೀಲ ಮರ್ಮ 2, ಮನ್ಯಾ ಮರ್ಮ 2, ಫನ ಮರ್ಮ 2, ಆವರ್ತ ಮರ್ಮ 2. ನೋಡ್ರಿ. ಹಲೋ ಹಲೋ ಹಲೋ, ಕೇಳ್ತಾ ಇಲ್ಲ ಸರ್. ಎಲ್ಲರೂ ಮುಖಾಮುಖಿ ಬರ್ರಿ, ಚರ್ಚೆ ಮಾಡ್ರಿ. ನೀವು ಇದಾದ್ರೆ ಗೊತ್ತಾಗೋದಿಲ್ಲ. ಇವಾಗ ಸರ್, ಒಂದು ನೆಕ್ಸ್ಟ್ ಈ ಮರ್ಮಗಳಿಗೆ ಆಘಾತ ಆದಾಗ ಕಂಡು ಬರುವಂತಹ ಲಕ್ಷಣಗಳು ಏನು ತಿಳ್ಕೊಡಿ. ಲೋಹಿತಾಕ್ಷ ಮರ್ಮಕ್ಕೆ ಒಂದ್ ವೇಳೆ ಆಘಾತ ಆದ್ರೆ ಅಧಿಕ ರಕ್ತಸ್ರಾವದಿಂದ ಮರಣ ಅಥವಾ ಪಕ್ಷಾಘಾತ ಆಗುತ್ತೆ. ಆನಿ ಮರ್ಮಕ್ಕೆ ಆಘಾತ ಆದ್ರೆ ಊತ ಹಾಗೂ ಸಂಧಿಗಳ ಗಟ್ಟಿತನ ಆಗುತ್ತೆ. ಸರಿಯಾಗಿ ಕೇಳಿಸ್ತಾ ಇಲ್ವಾ? ನೀವು ಮುಂದೆ ಬಂದು ಮಾತಾಡಿದಾಗ ಸ್ಪಷ್ಟವಾಗಿ ಕೇಳ್ತದೆ. ಸ್ವಲ್ಪ ಹಿಂದಕ್ಕೆ ವಾಲಿದ ತಕ್ಷಣ ವಾಯ್ಸ್ ಶಾರದಾ ಮೂಲಿಮನಿಯವರೇ, ಮ್ಯೂಟ್ ಮಾಡ್ಕೊಳ್ಳಿ. ನೋಡ್ರಿ, ಆನಿ ಮರ್ಮಕ್ಕೆ ಏನಾದ್ರು ಆಘಾತ ಆದ್ರೆ ಊತ ಅಂದ್ರೆ ಸ್ವೆಲ್ಲಿಂಗ್ ಬರುತ್ತೆ, ಸಂಧಿಗಳು ಗಟ್ಟಿಯಾಗಿ ಬಿಡ್ತವೆ, ಅಂದ್ರೆ ಮೂವ್ಮೆಂಟ್ ಆಗೋದಿಲ್ಲ. ಇನ್ನ ಜಾನು ಮರ್ಮಕ್ಕೆ ಏನಾದ್ರು ಆಘಾತ ಆದ್ರೆ ಕುಂಟುತ್ತ ನಡೆಯುತ್ತದೆ. ನೋಡ್ರಿ, ಮೊಣಕಾಲಿಗೆ ಏನಾದ್ರು ಇದಾದ್ರೆ ಏನಾಗುತ್ತೆ? ಕುಂಟಕ್ ಚಲೋ ಆಗುತ್ತಲ್ವಾ? ಹಾಗೆ. ಇನ್ನ ಊರ್ವಿ ಮರ್ಮ, ಅಧಿಕ ರಕ್ತಸ್ರಾವದಿಂದ ಕಾಲಿನ ದೌರ್ಬಲ್ಯ ಉಂಟಾಗುತ್ತೆ. ಇನ್ನ ಕೂರ್ಚ ಮರ್ಮ, ಪಾದಗಳಲ್ಲಿ ಭ್ರಮೆ ಮತ್ತು ನೋವು ಉಂಟಾಗುತ್ತೆ. ಇನ್ನ ವಿಟಪ ಮರ್ಮಕ್ಕೆ ಆಘಾತ ಆದ್ರೆ ನಪುಂಸಕತ್ವ ಅಥವಾ ಸಂತಾನೋತ್ಪತ್ತಿ ಶಕ್ತಿಯ ಹಾನಿ. ನೋಡ್ರಿ ಎಷ್ಟು ಇದಾವೆ. ಇನ್ನ ಕೂರ್ಪರ ಮರ್ಮ, ಕೈ ಮಡಚಲು ಅಥವಾ ಚಾಚಲು ಕಷ್ಟ ಆಗುತ್ತೆ. ಕೂರ್ಪರ ಮರ್ಮ ಅಂದ್ರೆ ಇಲ್ಲಿ ಬರುತ್ತಲ್ಲ, ಇದೇನಾದ್ರು ಆಘಾತ ಆದ್ರೆ ಕೈ ಮಡ್ಚಾಕ ಬರೋದಿಲ್ಲ, ಆ ರೀತಿ ಆಗುತ್ತೆ. ಈ ಪಕ್ಷಾಘಾತದಲ್ಲಿ ಪಾರ್ಸಿ ಹೊಡೆದವ್ರಿಗೆ ಆಗುತ್ತಲ್ಲ, ಕೈ ಮೂವ್ಮೆಂಟ್ ಇರಂಗಿಲ್ಲ, ಆ ರೀತಿ ಆಗುತ್ತೆ. ಇನ್ನ ಕುಕುಂದರ ಮರ್ಮಕ್ಕೆ ಏನಾದ್ರು ಆಘಾತ ಆದ್ರೆ ಕೆಳ ಅಂಗಗಳ ಸ್ಪರ್ಶ ಜ್ಞಾನ ಕಡಿಮೆಯಾಗುವುದು ಹಾಗೂ ಚಲನೆಯ ತೊಂದರೆ. ಇನ್ನ ಕಕ್ಷಾದರ ಮರ್ಮ ಆಘಾತ ಆದ್ರೆ ಪಕ್ಷಾಘಾತ ಅಂದ್ರೆ ಪಾರ್ಸಿ ಹೊಡಿತೈತಿ. ವಿದುರ ಮರ್ಮಕ್ಕೆ ಏನಾದ್ರು ತೊಂದರೆ ಆದ್ರೆ ಕಿವುಡ್ತನ. ನೋಡಿ, ವಿದುರ ಮರ್ಮ ಅಂದ್ರೆ ಇಲ್ಲಿ ಬರುತ್ತೆ, ಹೌದಾ? ಇದಕ್ಕೇನಾದ್ರು ಆಘಾತ ಬಂದ್ರೆ ಅವ್ರಿಗೆ ಕಿವಿನೇ ಹೋಗ್ಬಿಡುತ್ತೆ, ಕಿವುಡ್ತನ ಆಗುತ್ತೆ. ಇನ್ನ ಕೃಕಾಟಿಕ ಮರ್ಮಕ್ಕೆ ಏನಾದ್ರು ತೊಂದರೆ ಆದ್ರೆ ತಲೆ ಮತ್ತು ಕುತ್ತಿಗೆ ಚಲನೆ ಕಡಿಮೆಯಾಗುತ್ತದೆ, ಮೂಮೆಂಟೇ ಆಗೋದಿಲ್ಲ. ಇನ್ನ ಅಂಶ ಮರ್ಮಕ್ಕೆ ಏನಾದ್ರು ತೊಂದರೆ ಆದ್ರೆ ಭುಜದ ಕಾರ್ಯಕ್ಷಮತೆ ಕುಗ್ಗುವುದು, ಅಂದ್ರೆ ಕೈ ಮೇಲೆ ಕೆತ್ತಕ್ ಬರೋದಿಲ್ಲ, ಶೋಲ್ಡರ್ ಪೇನ್ ಇದಂತೀವಲ್ಲ ನಾವು, ಫ್ರೋಜನ್ ಶೋಲ್ಡರು, ಅವೆಲ್ಲ ಬರುತ್ತೆ.
ಅಂಶಫಲಕ ಅಂದ್ರೆ ತೋಳುಗಳಲ್ಲಿ ಶಕ್ತಿ ಕುಂದುವುದು. ಇನ್ನ ಅಪಾಂಗ ಮರ್ಮಕ್ಕೆ ಏನಾದ್ರು ಆಗತ್ತೆ ಆದ್ರೆ ದೃಷ್ಟಿ ಹಾನಿ ಅಥವಾ ಅಂಧತ್ವ. ಅಂದ್ರೆ ನೀಲಮರ್ಮ ಅಂದ್ರೆ ಮನ್ಯಾಮರ್ಮ ಅಂತ ಕರಿತೀವಿ. ಮಾತಿನ ತೊಂದರೆ, ಧ್ವನಿ ಬದಲಾವಣೆ ಅಥವಾ ಮಾತು ಬಾರದಿರುವುದು ಉಂಟಾಗತ್ತೆ. ಇನ್ನ ಫಣಾಮರ್ಮ ವಾಸನೆ, ಗ್ರಹಿಸುವ ಶಕ್ತಿ ನಷ್ಟ. ಅಂದ್ರೆ ಮೂಗ್ ವಾಸನೆ ಬರೋದಿಲ್ಲ ಅಂತಿರ್ತಾರ ನೋಡ್ರಿ ಒಬ್ಬೊಬ್ರು. ಏನ್ ಅವ್ರ ಮುಂದಿಟ್ರು ಏನು ವಾಸನೆ ಬೆಳೆಯೋದಿಲ್ಲ. ಎಂತ ಸುಗಂಧ ದ್ರವ್ಯ ಇಟ್ರು ವಾಸನೆ ಬೆಳೆಯೋದಿಲ್ಲ, ಎಂತ ಹೊಲಸು ವಾಸನೆ ಇದ್ರು ಅವ್ರಿಗೆ ಮೂಗಿಗೆ ವಾಸನೆನೆ ಬರೋದಿಲ್ಲ. ಅಂತ ಒಂದು ಇದು ಆಗ್ತತೆ. ಆವರ್ತ ಮರ್ಮ ದೃಷ್ಟಿ ಹಾನಿ, ಅಂಧತ್ವ ಬರುತ್ತೆ. ಗೊತ್ತಾಯ್ತ್ರ ಇಷ್ಟ? ಇನ್ನ ನೆಕ್ಸ್ಟ್ ರುಜಾಕರ ಮರ್ಮ. ರುಜಾಕರ ಮರ್ಮದಿಂದ ಅಗ್ನಿ ಮತ್ತು ವಾಯು. ರುಜಾಕರದಲ್ಲಿ ಇರುವಂತದ್ದು ಅಗ್ನಿ ಮತ್ತು ವಾಯು ಮಹಾಭೂತಗಳ ಪ್ರಾಬಲ್ಯವಿರುತ್ತದೆ. ಅಗ್ನಿ ಮತ್ತು ವಾಯು ಮಹಾಭೂತಗಳು ನೋವನ್ನು ಅಂದ್ರೆ ವೇದನೆ ಉಂಟು ಮಾಡುತ್ತವೆ. ಆದ್ದರಿಂದ ರುಜಾಕರ ಮರ್ಮಕ್ಕೆ ಗಾಯವಾದಾಗ ತೀವ್ರವಾದ ನೋವು ಉಂಟಾಗುತ್ತದೆ. ರುಜಾಕರ ಮರ್ಮಗಳು ಎಷ್ಟದಾವ ಹೇಳ್ರಿ? ರುಜಾಕರ ಮರ್ಮಗಳು ಎಷ್ಟದಾವ? ಎಷ್ಟು ಬರ್ಕೊಂಡಿದ್ದೀರಾ? ಎಷ್ಟು ಬರ್ಕೊಂಡಿದ್ದೀರಾ? 8 ಸರ್. 8. ಯಾವ್ಯಾವ ಅಂತ ಬರ್ಕೋರಿ. ಗುಲ್ಪ ಮರ್ಮ 2, ಮಣಿಬಂಧ ಮರ್ಮ 2, ಊರ್ಚಶಿರ ಮರ್ಮ 4. ಸರ್ ಹೇಳ್ರಿ. ಅಂದ್ರೆ ಈ ಎಲ್ಲ ಮರ್ಮಗಳು ತುಂಬಾ ಬರಿತಾ ಮಧ್ಯದಲ್ಲೆಲ್ಲ ನಾವು ಗ್ಯಾಪ್ ಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ಮರ್ಮಗಳ ಬಗ್ಗೆ ಹೇಳ್ತೀರಾ? ಅಲ್ಲ, ನಿಮ್ಗೆ ಆಮೇಲೆ ಇದನ್ನ ಸಿಗುತ್ತೆ, ಇದನ್ನು ಕೊಡ್ತೀವಿ ವಿಡಿಯೋ. ಓಕೆ. ಅಂದ್ರೆ ಇವಾಗ ನಿಮಗೆ ಜ್ಞಾಪಕ ಈಗ ನಾವು ಹೇಳ್ತಾ ಹೋಗ್ಬೇಕಾದ್ರೆ ನೀವು ಬರ್ಕೊಂಡಿದ್ರೆ ಏನ್ ಹೇಳ್ತಾ ಇದೀವಿ ಅಂತ ನಿಮ್ಗೆ ಅರ್ಥ ಆಗತ್ತಲ್ವಾ? ಹೌದಲ್ಲ? ಈಗ ನೀವು ಸುಮ್ನೆ ಕೇಳ್ತಾ ಹೋದ್ರೆ ಇದಾಗತ್ತೆ ಪುರಾಣ. ಆಮೇಲೆ ರಾಮಗ್ ಸೀತಾ ಏನಾಗ್ಬೇಕ್ರಿ ಅಂತ ಕೇಳ್ದಂಗೆ. ಇಲ್ಲ ಸರ್, ಸ್ವಲ್ಪ ಮಿಸ್ ಆಗಿದೆ. ಆಯ್ತು, ಸರ್ ಒಂದು ರಿಕ್ವೆಸ್ಟ್. ಸರ್ ಒಂದು ರಿಕ್ವೆಸ್ಟ್. ನೋಡ್ರಿ, ರುಜಾಕರ ಮರ್ಮಗಳು 8, ಅದರಲ್ಲಿ ಗುಲ್ಪ ಮರ್ಮಗಳು 2, ಮಣಿಬಂಧ ಮರ್ಮಗಳು 2, ಊರ್ಚಶಿರ ಮರ್ಮಗಳು 4. ಈ ಮರ್ಮಗಳಿಗೆ ಗಾಯವಾದಾಗ ಕಂಡು ಬರುವಂತಹ ಲಕ್ಷಣಗಳು ಅಂದ್ರೆ ಈ ಮರ್ಮಗಳಿಗೆ ಆಘಾತ ಉಂಟಾದ್ರೆ ಏನೇನ್ ಸಮಸ್ಯೆಗಳು ಬರ್ತವೆ ಅಂತ ನೋಡ್ಕೊಳ್ಳಿ. ಗುಲ್ಪ ಮರ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ಪಾದ ಮತ್ತು ಜಂಗೆಯ ಸಂಧಿ, ತೀವ್ರ ನೋವು, ನಡೆಯಲು ಕಷ್ಟ, ಕಂಜತೆ, ಕುಂಟುತನ. ನೋಡ್ರಿ, ಗುಲ್ಪ ಮರ್ಮ ಅಂದ್ರೆ ಎಲ್ಲಿ ಬರುತ್ತೆ? ಕಾಲಲ್ಲಿ. ಕಾಲಲ್ಲಿ ಕೇಸರಿ ಪಾಯಿಂಟ್ ಬರುತ್ತಲ್ಲ, ನಿಮ್ಮ ಕೇಸರಿ ಪಾಯಿಂಟ್, ಕಿಡ್ನಿ ಪಾಯಿಂಟ್ ಅಲ್ಲಿ ಬರುತ್ತೆ. ಅಲ್ಲಿ ಇದೆಯಲ್ಲ, ಏನು ಗಂಟಿದೆಯಲ್ಲ, ಅದ್ರ ಕೆಳಗಡೆ ಗುಲ್ಪ ಮರ್ಮ ಇದೆ. ಇನ್ನ ಪಾದ ಮತ್ತು ಜಂಘೆಯ ಸಂಧಿ, ತೀವ್ರ ನೋವು, ನಡೆಯಲು ಕಷ್ಟ ಉಂಟಾಗುತ್ತೆ. ಇನ್ನು ಮಣಿಬಂಧ ಮರ್ಮ ಎಲ್ಲಿದೆ? ಕೈಯಲ್ಲಿ. ಹೌದಾ? ಅದಕ್ಕೇನಾದ್ರೂ ಆಘಾತ ಆದ್ರೆ ಏನಾಗುತ್ತೆ? ಮಣಿಕಟ್ಟಿನ ಸಂಧಿ, ತೀವ್ರ ನೋವು, ಕೈಯ ಚಲನೆ ತೊಂದರೆ. ನೋಡ್ರಿ, ಕೈಯನ್ನ ಅಳಗಾಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನ ಕೂರ್ಚಶಿರ, ಗುಲ್ಪ ಸಂಧಿಯ ಕೆಳಭಾಗ ಮತ್ತು ಮೇಲ್ಭಾಗ ನೋವು ಮತ್ತು ಶೋಥ ಉಂಟಾಗುತ್ತೆ. ನೋಡಿ, ಈ ತರ ಇರುತ್ತೆ. ಇನ್ನ ಮರ್ಮದ ಮಹತ್ವ ಏನು? ಪಂಚಕರ್ಮದಲ್ಲಿ ಬಸ್ತಿ ಉಪಕ್ರಮವನ್ನು ಅರ್ಧ ಚಿಕಿತ್ಸೆ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ಮರ್ಮ ವಿಜ್ಞಾನವನ್ನು ಶಲ್ಯತಂತ್ರದ ಅರ್ಧ ಭಾಗವೆಂದು ಪರಿಗಣಿಸಲಾಗಿದೆ. ಅಂದ್ರೆ ನೀವೇನ್ ಇವತ್ತು ನಾವು ಮರ್ಮ ಚಿಕಿತ್ಸೆ ಕೊಡ್ತೀವಿ, ಅದು ಅರ್ಧ ಭಾಗ ಮಾತ್ರ, ಪೂರ್ತಿ ಚಿಕಿತ್ಸೆ ಅಲ್ಲ. ನೀವೇನೇ ಮರ್ಮ ಚಿಕಿತ್ಸೆ ಕೊಟ್ಟರು ಸಹಿತ ಅದು ಅರ್ಧ ಭಾಗ, ಅಂದ್ರೆ ಅರ್ಧ ಚಿಕಿತ್ಸೆ ಆಗಿರುತ್ತೆ, ಪೂರ್ತಿ ಚಿಕಿತ್ಸೆ ಆಗಿರಂಗಿಲ್ಲ ಅಂತ ಹೇಳ್ತಾರೆ ವಿವರಣೆಯಲ್ಲಿ. ಅದಕ್ಕೆ ಅದನ್ನ ನಾವು ಏನಂತ ಕರಿತೀವಿ? ಅರ್ಧ ಚಿಕಿತ್ಸೆ ಅಂತ ಪರಿಗಣಿಸಲಾಗಿದೆ. ಶಲ್ಯತಂತ್ರದ ಅರ್ಧ ಭಾಗವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ
ಶಲ್ಯ ವೈದ್ಯರು ಮರ್ಮಗಳ ಬಗ್ಗೆ ಸಮರ್ಪಕ ಜ್ಞಾನ ಹೊಂದಿರಬೇಕು. ನೋಡ್ರಿ, ಅಂದ್ರ ಶಸ್ತ್ರಕರ್ಮ ಅಂದ್ರೆ ಸರ್ಜರಿ ಮಾಡುವಂತವ್ರು ಇವಾಗ ಎಲ್ಲಿ ಬೇಕಾದ್ರೆ ಮರ್ಮಸ್ಥಾನವನ್ನು ಕಟ್ ಮಾಡಿಬಿಟ್ರೆ ಆಘಾತ ಆಗ್ಬಿಡುತ್ತಲ್ವಾ, ಅವಾಗ ಏನಾಗುತ್ತೆ, ಇನ್ನೂ ಹೆಚ್ಚು ತೊಂದರೆಗಳಾಗ್ಬಿಡುತ್ತೆ. ಅದಕ್ಕೆ ಅದ್ರ ಬಗ್ಗೆ ಜ್ಞಾನ ಇತ್ತಪ್ಪ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. ಪ್ರಾಣವು ಮರ್ಮಗಳಲ್ಲಿ ನೆಲೆಸಿರುವುದರಿಂದ ಮರ್ಮಗಳಿಗೆ ತೀವ್ರ ಗಾಯವಾದರೆ ಪ್ರಾಣ ಹಾನಿಯು ಸಂಭವಿಸಬಹುದು. ಇನ್ನ ಸ್ವೇದನವು ಪೂರ್ವಕರ್ಮವಾದರೂ, ಅಂದ್ರೆ ಸ್ವೇದನ ಅಂತಂದ್ರೆ ನಾವು ಸ್ಟೀಮ್ ಬಾತ್ ಅಂತ ಕರಿತೀವಲ್ಲ, ಅದನ್ನ ನಾವು ಪೂರ್ವಕರ್ಮದಲ್ಲಿ ಹೇಳ್ತೀವಿ. ವೃಷಣ, ಹೃದಯ ಮತ್ತು ನೇತ್ರಗಳ ಮೇಲೆ ಸ್ವೇದನವನ್ನು ತಪ್ಪಿಸಬೇಕು. ಅಂದ್ರೆ ಆ ಭಾಗಕ್ಕೆ ನಾವು ಸ್ಟೀಮ್ ಅನ್ನ ಕೊಡಬಾರದು ಅಂತ. ಅತ್ಯವಶ್ಯಕವಾದರೆ ಮೃದು ಸ್ವೇದವನ್ನು ಮಾತ್ರ ಮಾಡಬೇಕು. ಎಲ್ಲಾ ಮರ್ಮಗಳಲ್ಲಿ ಹೃದಯ ಮರ್ಮಕ್ಕೆ ಹೇಳ್ರಿ. ಹಲೋ, ಹೇಳ್ರಿ 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 ಕೇಳಿಸಿದೆ, ಹೇಳಿ ಶಾರದವ್ರಿ. ಹೇಳ್ರಿ. ಯಾರು? ಶಾರದಾ ಮೇಡಮ್, ಶಾರದಾ ಶಾರದಾ ಅವರು. ಮುನಿಮನಿ. ಇಲ್ಲ ಇಲ್ಲ, ಕೇಳಿಸ್ತಾ ಇಲ್ವಾ? ಏನಂದಿಲ್ಲ ತೋರಿ. ಇಲ್ಲ, ಅವ್ರು ಹೋಗಿ ಇದಾಗಿದ್ದಾರೆ, ಹೋಗ್ಲಿ ಬಿಡಿ. ನೋಡ್ರಿ, ಎಲ್ಲಾ ಮರ್ಮಗಳಲ್ಲಿ ಹೃದಯ ಮರ್ಮಕ್ಕೆ ಆಚಾರ್ಯ ಚರಕರು ವಿಶೇಷ ಸ್ಥಾನ ನೀಡಿದ್ದಾರೆ. ಹೃದಯ ಪ್ರದೇಶದಲ್ಲಿ ಅತಿಯಾಗಿ ಸ್ವೇದನ ಮಾಡಿದರೆ ಸದ್ಯೋ ಮರಣ ಸಾಧ್ಯತೆ ಇದೆ. ನೋಡ್ರಿ, ಒಂದ್ ವೇಳೆ ಹಾರ್ಟಿಗೆ ಏನಾದ್ರೂ ಹೀಟ್ ಜಾಸ್ತಿ ಆದ್ರೆ, ಅದಕ್ಕೆ ನೋಡ್ರಿ, ಹಾರ್ಟ್ ಸಮಸ್ಯೆ ಬಂದಾಗ ಸ್ವೆಟಿಂಗ್ ಬಹಳ ಬರುತ್ತೆ ಶರೀರ, ಅವಾಗ ಇಮಿಡಿಯೇಟ್ ಮರಣ ಹೊಂದಿರ್ತಾರೆ ಅವರು, ಹೌದಾ? ಆದ್ದರಿಂದ ಹೃದಯವನ್ನು ರಕ್ಷಿಸಬೇಕು, ಅಂದ್ರೆ ಹೃದಯಕ್ಕೆ ಹೆಚ್ಚು ಹೀಟ್ ಬಡಿಲಾರಂತೆ ನೋಡ್ಕೋಬೇಕು. ಸ್ವೇದನ ಸಮಯದಲ್ಲಿ ಹೃದಯ ಪ್ರದೇಶವನ್ನು ಮುತ್ತಿನ ಹಾರ, ತೇವಕಮಲ ಅಥವಾ ತೇವ ಕೈಗಳಿಂದ ಮಧ್ಯಂತರವಾಗಿ ಸ್ಪರ್ಶಿಸಬೇಕು. ಅಂದ್ರೆ ಅಲ್ಲಿ ಏನ್ ಮಾಡ್ತೀವಿ ನಾವು, ನಮ್ಮ ಪಂಚಕರ್ಮದಲ್ಲಿ ನಾವು ನೆತ್ತಿ ಮೇಲೆ, ಹಾರ್ಟ್ ಮೇಲೆ ಒಂದು ತಣ್ಣೀರ್ ಬಟ್ಟೆ ಹಾಕಿಟ್ಟಿರ್ತೀವಿ ಅವ್ರಿಗೆ ಸ್ವೇದನೆ ಕೊಡ್ಬೇಕಾದ್ರೆ. ಇನ್ನ ಬಸ್ತಿ ಮಾಡುವಾಗ, ಅಂದ್ರೆ ಬಸ್ತಿ ಕರ್ಮ ಅಂತ ನಾವು ಕರಿತೀವಿ, ಅಂದ್ರೆ ಎನಿಮಾ ಕೊಡೋದಂತೀವಲ್ಲ, ಎನಿಮಾ ಕೊಡೋದು ಗೊತ್ತಾ? ಆ ಎನಿಮಾ ಕೊಡುವಂತ ಒಂದು ಕರ್ಮದಲ್ಲಿ ನೇತ್ರ ಮತ್ತು ಬಸ್ತಿ ಪುಟಕ ಅಂತ ಕರಿತೀವಿ. ಅಂದ್ರೆ ಎನಿಮಾ ಸಿರೆಂಜ್ ಇದನ್ನು ಇರ್ತೈತಲ್ಲ, ಏನೋ ಕೆಥೆಟರ್ ಹಾಕ್ತಿವಲ್ಲ, ಅದು ಮೃದುವಾಗಿರ್ಬೇಕು. ಇವುಗಳನ್ನು ತಪ್ಪಾಗಿ ಬಳಸಿದರೆ ಗುದ ಮತ್ತು ಬಸ್ತಿ ಪ್ರದೇಶಕ್ಕೆ ಹಾನಿಯಾಗಬಹುದು. ಆಚಾರ್ಯ ಚರಕರ ಪ್ರಕಾರ ಬಸ್ತಿ ಮರ್ಮವು ತ್ರಿಮರ್ಮಗಳಲ್ಲಿ ಒಂದು. ಬಸ್ತಿ ನೇತ್ರವು ತುಂಬಾ ಸಣ್ಣದಾಗಿದ್ದರೆ ಗುದ ಪ್ರದೇಶದಲ್ಲಿ ಉರಿಯೂತ ಉಂಟಾಗುತ್ತದೆ. ತುಂಬಾ ದಪ್ಪವಾಗಿದ್ದರೆ ಗುದದಲ್ಲಿ ಘರ್ಷಣೆ ಉಂಟಾಗುತ್ತದೆ. ಹಳೆಯ ಬಸ್ತಿ ನೇತ್ರವನ್ನು ಬಳಸಿದರೆ ಗಾಯ ಉಂಟಾಗಬಹುದು. ಬಸ್ತಿ ನೇತ್ರದ ಬದಿಯಲ್ಲಿ ರಂಧ್ರವಿದ್ದರೆ ಬಸ್ತಿ ದ್ರವವು ಹೊರಬಂದು ಗುದ ಪ್ರದೇಶದಲ್ಲಿ ನೋವು ಹಾಗೂ ಅಸೌಕರ್ಯ ಉಂಟಾಗುತ್ತದೆ. ಗುದ ಮರ್ಮಕ್ಕೆ ಗಾಯವಾದಾಗ ದೇಹದ ಇತರ ಭಾಗಗಳಿಗಿಂತ ಹೆಚ್ಚು ನೋವು ಉಂಟಾಗುತ್ತದೆ. ಆದ್ದರಿಂದ ಬಸ್ತಿ ಮಾಡುವಾಗ ಗುದ ಮರ್ಮವನ್ನು ರಕ್ಷಿಸುವುದು ಅತ್ಯಗತ್ಯ. ಇನ್ನ ನಾವು ವಾಂತಿ ಮಾಡಿಸ್ತೀವಿ ಪಂಚಕರ್ಮದಲ್ಲಿ, ವಾಂತಿ ಮಾಡಿಸಿ ಕಫ ಹೊರಗೆ ತೆಗಿತೀವಿ, ವಮನ ಕರ್ಮ ಅಂತ ಕರಿತೀವಿ. ಮತ್ತೆ ಇನ್ನೊಂದು ವಿರೇಚನ ಕರ್ಮ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಔಷಧಿಗಳು ತಮ್ಮ ವೀರ್ಯದ ಮೂಲಕ ಹೃದಯವನ್ನು ತಲುಪಿ ಧಮನಿಗಳ ಮೂಲಕ ದೇಹದಾದ್ಯಂತ ಹರಡುತ್ತದೆ. ಅತಿಯಾದ ತೀಕ್ಷ್ಣ, ಉಷ್ಣ ಅಥವಾ ಅಧಿಕ ಪ್ರಮಾಣದ ಔಷಧಗಳು ಹೃದಯ ಮರ್ಮಕ್ಕೆ ಹಾನಿ ಉಂಟು ಮಾಡಬಹುದು. ಆದ್ದರಿಂದ ವೃದ್ಧರು ಹಾಗೂ ದುರ್ಬಲರ ದೇಹ ಬಲ ಹೊಂದಿರುವವರಿಗೆ ಮೃದುವಾದ ಔಷಧಿಗಳನ್ನು ಬಳಸುವುದು ಸೂಕ್ತ. ನಸ್ಯ ಚಿಕಿತ್ಸೆಯಲ್ಲಿ ಔಷಧಿಗಳು ಮೂಗಿನ ಮೂಲಕ ಶಿರಸ್ಸನ್ನು ತಲುಪುತ್ತವೆ. ಅಂದ್ರೆ ನಾವೇನ್ ಮಾಡ್ತೀವಿ, ನಸ್ಯ ಕರ್ಮ ಅಂತ ಮಾಡ್ತೀವಿ, ಮೂಗಿನಲ್ಲಿ ಔಷಧಿ ಹಾಕ್ತಿವಿ, ಅದು ಮೂಗಿನಿಂದ ಶಿರಸ್ಸಿಗೆ ಹೋಗುತ್ತೆ. ವೃದ್ಧರು ಹೃದಯದೊಂದಿಗೆ ನಸ್ಯ ಚಿಕಿತ್ಸೆಯಲ್ಲಿ ಔಷಧಿಗಳು ಮೂಗಿನ ಮೂಲಕ ಶಿರಸ್ಸನ್ನು ತಲುಪುತ್ತದೆ. ಸರಿಯಾದ ರೋಗಿಗೆ ಸರಿಯಾದ ಔಷಧಿಯನ್ನು ಸರಿಯಾದ ವಿಧಾನದಲ್ಲಿ ನೀಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇಲ್ಲವಾದರೆ ಶಿರಮರ್ಮಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಂದ್ರೆ ನಶ್ಯದ ಕಾಂಪ್ಲಿಕೇಶನ್ ಅಂತ ಕರಿತೀವಿ, ಅವ್ರಿಗೆ ಬೇರೆ ಬೇರೆ ತೊಂದರೆಗಳು ಉಂಟಾಗ್ತಾವು ಅಂತ ಹೇಳ್ತಾರೆ. ಗೊತ್ತಾಯ್ತ್ರ? ಇಷ್ಟು ಏನಿದೆಯಲ್ಲ, ಇದು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ಮರ್ಮಗಳ ಬಗ್ಗೆ ಒಂದು ಉಲ್ಲೇಖ. ಇದು ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್, ಏನ್ ಕೇಳ್ಬೇಕನ್ಸುತ್ತಾ? ಅಂದ್ರೆ ತುಂಬಾ ಮರ್ಮಗಳಾದ್ವು ಸರ್. 107 ಮರ್ಮ ಇರೋದು,
ಹಾ. 107 ಮಾತ್ರ ಮರ್ಮ ಇರೋದು. ಅದರಲ್ಲಿ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ, ವಿಂಗಡಿಸಿದ್ದಾರೆ ಅಷ್ಟೇ. ಹಾ ಹಾ ಸರ್. ಅದನ್ನ ಸರಿಯಾಗಿ ಅದಕ್ಕೆ ಬರ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಗೊತ್ತಾಗತ್ತೆ. ಇರೋದು 107 ಮರ್ಮಗಳು. ಅಂದ್ರೆ ಹಾ, ಸರ್. ಅವು ಯಾವ್ಯಾವ ತರ ಇದಾವು, ಎಷ್ಟು ಅಗಲ ಇದೆ ನಮ್ಮ ಹ್ಮ್. ಶರೀರದಲ್ಲಿ, ಎಷ್ಟು ಜಾಗ ಆವರಿಸಿಕೊಂಡಿದೆ, ಇದ್ರ ಮೇಲೆ ಹ್ಮ್. ಬೇರೆ ಬೇರೆ ಅದನ್ನ ಹೆಸರಿಟ್ಟಿದ್ದಾರೆ. ಹಾ ಹಾ ಇವಾಗ ಹಂಗಂದ್ರೆ ಏನು, ಅದು ಯಾವ ಮರ್ಮ, ಅಲ್ಲಿ ಎಷ್ಟು ತೊಂದರೆ ಆಗುತ್ತೆ, ಅದರಿಂದ ಏನು ನಮಗೆ ಲಾಭ ಇದೆ, ಅದರಿಂದ ಅದು ಏನಾದ್ರು ಆಘಾತ ಆದ್ರೆ ಎಷ್ಟು ತೊಂದರೆ ಆಗುತ್ತೆ, ಈಗ ಏನಾದ್ರೂ ತೊಂದರೆ ಆಯ್ತು ಯಾವಾಗ ಏನ್ ಮಾಡ್ಬೇಕು ನಾವು ಅನ್ನೋದು ನಮಗೆ ಮೂಲ ಗೊತ್ತಿದ್ರೆ ಮಾತ್ರ ತಾನೇ ನಾವು ಮರ್ಮ ಚಿಕಿತ್ಸೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಹೌದು. ಒಂದ್ ವೇಳೆ ನೀವು ಏನೋ ಮಾಡ್ತಿರ್ತೀರಿ ಮರ್ಮ ಚಿಕಿತ್ಸೆ, ಏನೋ ಆಗತ್ತೆ, ಅವಾಗ ನೀವೇನಾಗ್ಬಿಡ್ತೀರಿ, ಗಾಬರಿ ಆಗ್ಬಿಡ್ತೀರಿ, ಅವ ಪ್ರಜ್ಞೆಹೀನ ಆಗ್ಬಿಡ್ತಾನೆ. ಯಾವ ಮರ್ಮ ಯಾವ ರೀತಿ ಇರುತ್ತೆ ಅದಂತ ಗೊತ್ತಿದ್ರೆ ಆ ಮರ್ಮ ನಾವು ಟಚ್ ಮಾಡದೇ ಇದ್ರೆ ಸೇಫ್ ಆಗಿರ್ತೀವಲ್ಲ. ಹೌದು. ಹೌದಾ? ಹಾಗೆ ನಾವು ಪ್ರತಿಯೊಂದನ್ನು ತಿಳ್ಕೊಂಡಿದ್ರೆ ಮರ್ಮ ಚಿಕಿತ್ಸೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದು ವೇಳೆ ತಿಳಿಯದೆ ನಾವ್ ಏನಾದ್ರೂ ಆಘಾತ ಮಾಡಿದ್ವಿ, ಒಬ್ಬೊಬ್ರು ಜೋರಾಗಿ ಓದ್ತಾರೆ, ನೋಡಿದಿರಲ್ಲ ನೀವು, ಕೆಲವೊಬ್ರು ಮೃದುವಾಗಿ ಓದ್ತಾರೆ. ಹೌದು ಸರ್. ಮತ್ತೆ ಜೋರಾಗಿ ಓದಿದಾಗ ಆಘಾತ ಆಯ್ತಪ್ಪ ಅಂತಂದ್ರೆ ಸಮಸ್ಯೆ ಆಗತ್ತಲ್ವಾ? ಹೌದು. ಮತ್ತೆ ಅದನ್ನ ತಿಳಿದೆ ನಾವು ಏನೋ ಒಂದು ಜೋರಾಗಿ ಓದ್ತಿದ್ವಿ ಅಥವಾ ಸರಿಯಾಗಿ ಓದದಂಗೆ ಇದ್ದೀವಿ ಅಪ್ಪ ಅಂತಂದ್ರೆ ಅದು ನಿಮ್ಗ ಚಿಕಿತ್ಸೆಯ ಲಾಭ ಹೆಂಗ್ ಉತ್ಪತ್ತಿ ಆಗುತ್ತೆ? ಅವಾಗ ನಾವೇನಂತೀವಿ, ಮರ್ಮ ಮಾಡಿದೀನ್ರಿ ನನಗೆ ಏನು ರಿಸಲ್ಟ್ ಬರ್ಲಿಲ್ಲ, ಅಥವಾ ಮರ್ಮ ಮಾಡಿದೀನ್ರಿ ಪ್ರಜ್ಞೆಹೀನ ಬಿದ್ದ. ಸರ್ ಹಾ ಹೇಳ್ರಿ. ಏನು ನನ್ನ ತಂಗಿ ಮಗ, ಇವನಿಗೆ ಇವಾಗ ಸದ್ಯ ಒಂದ್ 8 ದಿನದಿಂದ ಪದೇ ಪದೇ ಅವನಿಗೆ ಮೂತ್ರ ಆಗ್ತಾ ಇದೆ, ಮತ್ತೆ ತೇಗ್ ಬರ್ತಾ ಇದೆ ಅವನಿಗೆ. ಹೇಗೆ ಬರ್ತಾ ಇದೆ? ನೀವ್ ನೋಡಿದ್ರಲ್ಲ, ಇವನು ಬಂದಿದ್ದ, ಅಲ್ಲಿ ಹುಬ್ಳಿಗೆ ಬಂದಿದ್ದ. ಹೌದೌದು. ಒಂದ್ ಸ್ವಲ್ಪ ಅವನಿಗೆ ಕುತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ. ಮೇಡಮ್ ಪದೇ ಪದೇ ಮೂತ್ರ ಬರ್ತಾ ಇದೆ ಅಂತಂದ್ರೆ ಮೂತ್ರ ಕಂಟ್ರೋಲ್ ಇರಂಗಿಲ್ಲ. ಅವನಿಗೊಂದು ಮುದ್ರಾ ಹೇಳ್ತೀನಿ, ಆ ಮುದ್ರಾ ಮಾಡಿಸ್ರಿ. ಹೇಳಿ ಸರ್. ಜಲದ ಮುದ್ರಾ ಅಂತ ಕರಿತೀವಿ. ಈ ರೀತಿಯಾಗಿ ಹಿಡಿಬೇಕು. ಓಕೆ ಸರ್. ಅಂದ್ರೆ ನಿಮ್ಮ ಕಿರುಬೆರಳನ್ನ ಈ ರೀತಿ ಹೆಬ್ಬೆರಳನ್ನ ಮೇಲಿಡಬೇಕು. ಇದು ಕಿರುಬೆರಳು ಜಲವನ್ನ ಇಂಡಿಕೇಶನ್ ಮಾಡುತ್ತೆ. ಇದು ಅಗ್ನಿ, ಹೆಬ್ಬೆರಳು ಅಗ್ನಿ. ಇದನ್ನ ಈ ರೀತಿ ಇಟ್ಟಾಗ ಏನಾಗುತ್ತೆ, ಜಲದಂಶ ಮುದ್ರಾ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಇದನ್ನ 15 ನಿಮಿಷ ಮಾಡಿಸ್ರಿ, ಮುಂಜಾನೆ ಸಾಯಂಕಾಲ 15 ನಿಮಿಷ. 2-3 ದಿನದಲ್ಲಿ ಪದೇ ಪದೇ ಮೂತ್ರ ಆಗೋದು ಬಂದ್ ಆಗ್ಬಿಡುತ್ತೆ. ಓಕೆ ಸರ್. ಮತ್ತೆ ತೇಗ್ ಬರ್ತಾ ಇದೆ ಸರ್ ಅವನಿಗೆ, ಅದೇ ಊರ್ಧ್ವವಾತ ಅಂತ ಕರಿತೀವಿ. ಓಕೆ ಸರ್. ಅಂದ್ರೆ ಅವನಿಗೆ ಮೋಷನ್ ಕ್ಲಿಯರ್ ಇರುವುದಿಲ್ಲ. ಯಾಕೆ ಹೇಳಿ? ಪದೇ ಪದೇ ಮೂತ್ರ ಹೋಗೋದ್ರಿಂದ ಅವನ ಶರೀರದಲ್ಲಿ ಇದೇನಾಗುತ್ತೆ, ಲಾರ್ಜ್ ಇಂಟೆಸ್ಟೈನ್ ಡ್ರೈ ಆಗುತ್ತೆ. ಓಕೆ ಸರ್. ಅವಾಗ ಅವನಿಗೆ ಮಲಬದ್ಧತೆ ಉಂಟಾಗತ್ತೆ. ಈ ಜಲದಂಶ ಮುದ್ರಾ ಮಾಡ್ರಿ, ಮೂತ್ರ ಹೋಗೋದು ಬಂದಾಗತ್ತೆ, ನೀರಿನ ಅಂಶ ಹೆಚ್ಚು ದೊಡ್ಡ ಕರಳಿಗೆ ಹೋಗಿ ಮಲವನ್ನ ಸರಾಗವಾಗಿ ಹೊರಗಡೆ ಹಾಕತ್ತೆ. ಅವಾಗ ಪಿತ್ತ ಕಡಿಮೆ ಆಗುತ್ತೆ. ಓಕೆ ಸರ್. ಇವನಿಗೆ ಸ್ವಲ್ಪ ಕುಳಿಸೋದು ಸ್ವಲ್ಪ ಕಷ್ಟನೇ. ಮುದ್ರೆ ಮಾಡಿ ಕುಳಿಸೋದು ಸ್ವಲ್ಪ ಕಷ್ಟನೇ ಅಂದೆ. ರೂಢಿ ಮಕ್ಕಳೆಲ್ಲ ಒಂದೇ ಸರಿ ಅವ್ರಿಗೆ ರೂಢಿ ಆಗಿರೋದಿಲ್ಲ. ಅವ್ರಿಗೆ ಹೇಳ್ಬೇಕು, ಹಿಂಗ್ ಟಿವಿ ನೋಡ್ಕೊಂತ ಕುಂದ್ರಪ್ಪ, ಏನೋ ಒಂದು ಅವ್ನಿಗೆ ಯಾವ್ದು ಇಷ್ಟ ಇರುತ್ತಲ್ಲ ಹಿಂಗ್ ಹಿಡ್ಕೊಂಡು ಕುಂದ್ರು ಅಂತ ಹೇಳ್ಬೇಕು. 2 ಕೈಯಿಂದ ಹಿಂಗ್ ಹಿಡ್ಕೊಂಡು ಕುಂದ್ರು ಅಂತ ಹೇಳ್ಬೇಕು. ಅಂತ ಗೇಮ್ ಆಟದ ಟೈಪ್ ಮಾಡಿಸ್ರಿ. ಓಕೆ ಸರ್. ಅವ್ರಿಗೊಂದು ಆಟ ಅಂತ ಹೇಳ್ರಿ, ಆಟ ಟೈಪ್ ಮಾಡಿಸ್ರಿ. ಅದು ಸರಿ ಹೋಗುತ್ತೆ. ಮುದ್ರಾ ವಿಜ್ಞಾನ ಅಂತ ಒಂದಿದೆ, ಅದರಿಂದ ನಿಮ್ಗೆ ಬೇಕಾದಷ್ಟು ಕಾರ್ಯಗಳನ್ನ ಕಡಿಮೆ ಮಾಡ್ಕೋಬಹುದು. ತಕ್ಷಣ ಗುಣ ಆಗುತ್ತೆ. ಇದನ್ನ ನೀವು ಮಾಡ್ರಿ. ಇದನ್ನೇ ಕೆಲವೊಬ್ರಿಗೆ ಮೂತ್ರ ಆಗ್ತಿರಂಗಿಲ್ಲಲ್ಲ, ಮೂತ್ರ ಸರಿಯಾಗಿ ಆಗೋದಿಲ್ಲ, ಕಟ್ ಆಗುತ್ತೆ, ಹನಿ ಹನಿಯಾಗಿ ಬರುತ್ತೆ ಅಂತಾರಲ್ಲ, ಜಲಮುದ್ರಾ ಅಂತ ಕರಿತೀವಿ. ಅಂದ್ರೆ 2 ತುದಿಯನ್ನ ಟಚ್ ಮಾಡ್ಬೇಕು. 2 ತುದಿಯನ್ನು ಟಚ್ ಮಾಡಿಬಿಟ್ರೆ ಸಾಕು, ಮೂತ್ರ ಜಾಸ್ತಿ ಆಗುತ್ತೆ. ಇವಾಗ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ಈಗ ನಿಮ್ ಹೆಣ್ಮಕ್ಳಿಗೆ ಪ್ರಯಾಣದಲ್ಲಿ ಮೂತ್ರ ಸಮಸ್ಯೆ ಆಗ್ಬಹುದು, ಹೌದಾ? ಅವಾಗ ಈ ಜಲದಂಶ ಮುದ್ರಾ ಮಾಡ್ರಿ. ಅಥವಾ ಬಾಯಾರಿಕೆ ಜಾಸ್ತಿ ಆಗ್ತಿರುತ್ತೆ, ನೀರ್ ಇರೋದಿಲ್ಲ ನಮ್ಮ ಹತ್ರ, ಜಲಮುದ್ರಾ ಮಾಡ್ರಿ. ಜಲಮುದ್ರಾ ಮಾಡ್ರಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ ಅಂತೀವಲ್ಲ, ಹಿಂಗ್ ಮಾಡಿಬಿಟ್ರೆ ತಂಪಾಗ್ಬಿಡುತ್ತೆ. ಹೌದಾ? ಓಕೆ. ಬೆಂಗಳೂರಿಗೆ ಬರೋರೆಲ್ಲ ನೋಡಿ ಸರ್ ಹೇಳೋರು ಮುದ್ರಾನ ಯೂಸ್ ಮಾಡ್ಕೊಳ್ಳಿ. ಮೇಡಮ್ ಇನ್ನೊಂದ್ ಮಾಡಿ, ಇಲ್ಲಿ ನೋಡಿ ಸಂಧ್ಯಾ ಮೇಡಮ್, ಸರ್ ಇಲ್ಲಿ ಇದೆಯಲ್ಲ, ಅದನ್ನ ಮಾಡಿದ್ದೀನಿ ಸರ್, ಇವತ್ ಮಾಡಿದ್ದೀನಿ ಸರ್.
ಇಲ್ಲಿ ಮೇಲೆ ಮಾಡಿದ್ರೆ ಇನ್ನು ಕಮ್ಮಿ 10 ನಿಮಿಷ ಆಗುತ್ತೆ, ಟೈಮ್ ಇದೆ. ಕೆಳಗಡೆ ಮಾಡಿದ್ರೆ ಇನ್ನು ಜಾಸ್ತಿ ಆಗುತ್ತೆ. 10 ನಿಮಿಷ ಟೈಮ್ ಇದೆ. ಮೇಲೆ ಮಾಡ್ಬೇಕಾ ಸರ್? ಕಟ್ ಹಾ, ಆಗಿಬಿಡುತ್ತೆ ಮೇಲೆ ಆಮೇಲೆ. ಮಾಡಿದ್ರೆ ಕಮ್ಮಿ ಆಗುತ್ತೆ ಮೇಡಮ್. ಓಕೆ ಸರ್. ಮೇಲೆ ಯಾವುದು ಕಿರು ಬೆರಳು ಮತ್ತು ಉಂಗುರು ಬೆರಳು ಮೇಲೆ ಒತ್ತಬೇಕು, ಹಿಂಗೆ ಓಕೆ ಕಮ್ಮಿ ಆಗುತ್ತೆ. ಕೆಳಗಡೆ Okay, ಒತ್ತಿದ್ರೆ sir. ಜಾಸ್ತಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸರ್ ಇದು ಏಜ್ ಆದವ್ರಿಗೆ ಜಾಸ್ತಿ ಕಾಣಿಸ್ಕೊಳತ್ತಲ್ಲ ಈ ಪ್ರಾಬ್ಲಮ್? ಹೌದು, ಒಂದು ಕಂಟ್ರೋಲ್ ಇರೋದಿಲ್ಲ. ಅದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಯಾಕಂದ್ರೆ ಆ prostate ಅಪ್ಪಂಗೆ ಸಮಸ್ಯೆ- ಪ್ರಾಬ್ಲಮ್ ಇದೆ ಅವರಿಗೆ. ಹಾ ಸರ್. ಪ್ರೋಸ್ಟೇಟ್ ಹಾ, ಗೆ ಹಾ. ಒಂದು ನಮ್ಮ ಇದನ್ನ ಮಾಡ್ತೀವಿ, ನೀಡ್ಲ್ ಹಾಕ್ತಿವಿ. ಅದು ನೀಡ್ಲ್ ಹಾಕ್ಬಿಟ್ರೆ ಹಾ, ಬಂದ್ ಸರ್. ಆಗ್ಬಿಡುತ್ತೆ. ಪ್ರೋಸ್ಟೇಟ್ ಕ್ಲಿಯರ್ ಹಾ, ಹಾ, ಆಗ್ಬಿಡುತ್ತೆ. ಹಾ ಹಾ ಅದೇ ಮೋಷನ್ ಪ್ರಾಬ್ಲಮ್ ಇದೆ ಇವ್ರಿಂದ. ಅಲ್ಲ, ಅದೇ ಅದಕ್ಕೆ ನಿಮ್ಗೆ- ಉತ್ತಮ ಇಲ್ಲ, ಮೋಷನ್ ಹಾ, ಸರ್. ಕ್ಲಿಯರ್ ಆದ್ರೆ ಅದು ಬಂದ್ ಆಗುತ್ತೆ. ಅಂತವ್ರಿಗೆ ಮೋಷನ್ ಪ್ರಾಬ್ಲಮ್ ಇಂದನೇ ಆ ರೀತಿ ಆಗ್ತಿರುತ್ತೆ. ಹಾ ಹಾ ಸರ್. ಅಲ್ಲ, ಬೇಸಿಕ್ ಮರ್ಮ ಹಾ. ಹೇಗೆ ಅನಿಸ್ತು? ಇರ್ಲಿ Detail ಆಗಿ ಸರ್, ಬಂತಾ? ಮರ್ಮ ಬಗ್ಗೆ ಗೊತ್ತಿದ್ದಿಲ್ಲ, ಮರ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದ್ದಿರಲಿಲ್ಲ. ಸ್ವಲ್ಪ ಇಷ್ಟೆಲ್ಲ ಅಂತ ಇದೆ ಹಾ. ಅಂತ ಗೊತ್ತಿರ್ಲಿಲ್ಲ ಸರ್. ಇನ್ನೂ ಬಹಳ ಇದೆ. ಇಲ್ಲ, ಇನ್ನೊಂದ್ ಸ್ವಲ್ಪ ಹಾ ನಿಮ್ಗೆ ಒಂದೊಂದು ಇನ್ನೊಂದು- ಮರ್ಮದ ಬಗ್ಗೆ ಹೇಳ್ತಾ ಹೋಗ್ತೀವಿ, ಇನ್ನೂ ತುಂಬಾ ನಿಮಗೆ ಡಿಟೇಲ್ ಆಗಿ ಬರುತ್ತೆ. ನಾವು ಸುಮ್ನೆ ಒಂದ್ 2 ದಿನದಲ್ಲಿ ಈ ತರ ಮಾಡ್ಬೇಕಂತ ಕಲ್ತೀವಿ ಅಷ್ಟೇ. ಬಟ್ ಪ್ರತಿಯೊಂದು ಮರ್ಮನು ನೀವು ಡಿಟೇಲ್ ಆಗಿ ಕಲ್ತ್ರೆ ನಿಮಗೆ ಅದ್ಭುತವಾದಂತಹ ಒಂದು ರಿಸಲ್ಟ್ ಗಳನ್ನ ನೀವು ಕೊಡಬಹುದು. ಅಲ್ಲ ಸರ್, ಅಂದ್ರೆ ಇವಾಗ ಕಲ್ಸಿದ್ರಲ್ಲ, ಈ ಹ್ಮ್. ಮರ್ಮನೆ ಮತ್ತೆ ಹೊಸದಾಗಿ ಒಂದೊಂದಾಗಿ ಮತ್ತೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. ಅದೇ ಹೇಳ್ತನಲ್ಲ, ಪ್ರತಿಯೊಂದು ಮರ್ಮ ಬಂದಾಗೂ ಅದು ಯಾವ್ದು ಏನು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀವಲ್ಲ ಅಲ್ಲಿ ಮತ್ತೆ. ಓಕೆ ಈಗ ಸರ್. 107 ಮರ್ಮ ಇದೆಯಲ್ಲ ಸರ್, 107 ಮರ್ಮದಲ್ಲಿ ಒಂದೊಂದು ಮರ್ಮಕ್ಕೆ ನಿಮ್ಗೆ ಒಂದೊಂದು 40 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ, 1 ಗಂಟೆ ಬೇಕಾಗುತ್ತೆ. ಆದಷ್ಟು ಸಾಧ್ಯ ಆದಷ್ಟು ಹೆಚ್ಚು ಜನರಿಗೆ ಇದನ್ನ ಮಾಡ್ರಿ, ಅಂದ್ರೆ ಎಲ್ಲಾರ್ಗು ಅನುಕೂಲ ಆಗ್ತೈತೆ, ಎಲ್ಲಾರ್ಗು ಜ್ಞಾನ ಸಿಗುತ್ತೆ. ಓಕೆ ಸರ್. ಹ್ಮ್ Next. ಸರ್, ಈಗ ಪ್ರದೀಪ್ ಸರ್, ಒಂದು ರಿಕ್ವೆಸ್ಟ್. ಹೇಳ್ರಿ. ನಿಮ್ಮ ಹತ್ರ ಅದು ಬುಕ್ ಇದೆ ಅಲ್ವಾ, ಈಗ ಹೇಳಿರುವಂತದ್ದು ಅದ್ರದ್ದು ಒಂದು ಫೋಟೋ ಕಾಪಿ ಹಾಕಿ. ಯಾಕಂದ್ರೆ ನೀವು ಹೇಳುವಾಗ ನಾವು ಕೇಳಿಸ್ಕೊಳ್ಳೋದು ಬೇರೆ ರೀತಿ, ನಾವು ಬರೆಯುವುದೇ ಬೇರೆ ವರ್ಡ್ಸ್ ಆಗಿರ್ತದೆ. ಯಾರು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಲ್ಲ? ಯಾರು ಮಾತಾಡಿದ್ದು ಇವಾಗ? ನಾನು ವಿದ್ಯಾ ಬೆಳ್ತಂಗಡಿಯಿಂದ ಮಾತಾಡ್ತಿರೋದು. ಓಕೆ. ಒಂದ್ ಕೆಲಸ ಮಾಡ್ರಿ, ಇದ್ರ ಈಗ ಏನ್ ಹೇಳಿದ್ನಲ್ಲ, ಇದ್ರ ಡೀಟೇಲ್ಸ್ ನಾನು ಫೇಸ್ಬುಕ್ ಅಲ್ಲಿ ಹಾಕಿದೀನಿ. ನಾನು ಸರಿ ಸರ್. ಆ ಫೇಸ್ಬುಕ್ ಲಿಂಕ್ ಕಳಿಸ್ತೀನಿ ಈ ಗ್ರೂಪ್ಗೆ. ಹಾ, ಇವಾಗ ಏನ್ ಹೇಳಿದಿನಲ್ಲ, ಅಷ್ಟು ಡಿಟೇಲ್ ಆಗಿ ಎಲ್ಲಾ ಕ್ಲಾಸಿಫಿಕೇಶನ್ಸ್, ಎಲ್ಲಾ ವಿಭಜನೆಗಳು ಅಲ್ಲಿದೆ. ಎಸ್, ಥ್ಯಾಂಕ್ ಯು ಸರ್. ಅಲ್ಲಿ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ ಅದನ್ನ ಒಂದು ಪರ್ಮನೆಂಟ್ ಆಗಿ. ಎಸ್. ಒಂದು ಪರ್ಮನೆಂಟ್ ಆಗಿ ನೋಟ್ಸ್ ಇರುತ್ತೆ. ಅದನ್ನ ಕಂಪಲ್ಸರಿ ಪ್ರತಿನಿತ್ಯ ನೀವು ಒಂದ್ಸರಿ ನೋಡ್ತಾ ಬಂದ್ರೆ ಯಾವ್ದು ಹೆಂಗೆ ಅಂತ ಗೊತ್ತಾಗುತ್ತೆ. ನಾವು ಮುಂದೆ ಅದ್ರ ಬಗ್ಗೆ ಡಿಟೇಲ್ ಹೇಳ್ತಾ ಹೋಗ್ತೀವಿ, ಇದನ್ನ ನೋಡ್ಕೋಬಹುದು ನೀವು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಿಮ್ಗೆ ಯಾವ್ದೇ ತರದ ತೊಂದರೆ ಇಲ್ಲದಂಗ್ ಮಾಡ್ತೀವಿ. ಮತ್ತೆ ಹೀಗೆ ಮುಂದುವರಿತಾ ಹೋಗೋಣ, ಇನ್ನೂ ಹೆಚ್ಚಿನ ಒಂದು ಮರ್ಮದ ಬಗ್ಗೆ ತಿಳಿತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಥ್ಯಾಂಕ್ ಯು ಸರ್.